ಗಮ ಗಮ ತನಿ ಧನಿ ರಿ ಗರಿ ಗಮ ಪ ಮ ಪ ಧನಿ ಧನಿ ಸಮ ಗಪ ಮ ಗಪ ಮ ಗಪ ಮ. ಶಾಕ್ ಆಗಿದ್ದು ನಿಮ್ಮನ್ನ ನಾನು ಹೆಂಗೆ ವಿಲನ್ ಆಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ. ನಾನು ಯಾವ ಆ್ಯಂಗಲ್ ಇಂದ ವಿಲನ್ ತರ ಕಾಣ್ತೀನಿ ನಿಮ್ಗೆ ಅಂತ ಈಗ ಮಜಾ ಬರ್ತಾ ಇದೆ ಆಕ್ಚುಲಿ ಆ ಕ್ಯಾರೆಕ್ಟರ್ ಪ್ಲೇ ಮಾಡೋದಕ್ಕೆ. ಗಾಯನ ಮತ್ತು ನಟನೆ ಕಷ್ಟ ಅನ್ಸಲ್ವಾ? ಗಾಯಕರಿಗೆ ನಟನೆ ಎಲ್ಲೋ ಒಳಗೆ ಸುಪ್ತವಾಗಿ ಅಡಗಿರುತ್ತೆ ಅಂತ ಅನ್ಕೊಳ್ತೀನಿ. ನಾನು ಹಾಡಿದ ಬಹುತೇಕ ಎಲ್ಲಾ ಚಲನಚಿತ್ರಗಳಲ್ಲೂ ನನಗೆ ಹೀರೋಯಿನ್ ಆಗಿ ಕರೆ ಬಂದಿತ್ತು. ಇವಾಗ ಸ್ವಲ್ಪ ಜೋರಾಗಿದ್ದೀನಿ ನಾನು. ಅರ್ಧಕ್ಕರ್ಧ ಬಾಲ್ಯ ಮರದ ಮೇಲೆ ಕಳೆದಿದ್ದೀನಿ. ತುಂಟ್ರಾಗಿದ್ರ ನೀವು? ಸಿಕ್ಕಾಪಟ್ಟೆ. ಹುಡುಗಿ ಒಳ್ಳೆ ಟೊಮೆಟೊ ಇದ್ದಂಗ ಅವಳೆ. ಸ್ಕೂಲ್ ಬೆಲ್ ಆಗಿದ್ದ ಸೌಂಡ್ ಕೇಳಿಸಿದ ತಕ್ಷಣ ಮನೆ ಕಾಂಪೌಂಡ್ ಹಾರಿ ಸ್ಕೂಲಿನ ಕಾಂಪೌಂಡ್ ಎಗರ್ಬಿಟ್ಟು ಹೋಗ್ತಾ ಇದ್ದೆ ಸ್ಕೂಲಿಗೆ ಅಂತಾರ. ಆಮೇಲೆ ಸ್ನಾನಕ್ಕೆ ಅಂತ ಇಳಿದ್ಬಿಟ್ರೆ ಆ ಎಲ್ಲ ಅಣಗ್ಸೋರು ನಂಗೆ, ಓ ಆನೆ ಹೊಂಡಕ್ಕೆ ಇಳಿತು ಅಂತ. ದೀಪ್ ಚಂದಿ ತಾಳದಲ್ಲಿ ಒಂದು ಹಾಡು ಹೇಳಿ ಅಂತ. ದೀಪ್ ಚಂದಿ ಅಂದ್ರೆ ಯಾರ್ದೋ ಹುಡುಗಿ ಹೆಸರು ಅನ್ಕೊಂಡ್ಬಿಡ್ತಾರೆ ಇವಾಗ ಅಷ್ಟೇ. ನನ್ಗೆ ಯಾವಾಗ್ಲೂ ಸಿಂಗಲ್ ಟೇಕ್ ಆರ್ಟಿಸ್ಟ್ ಅಂತ ಕರೀತಾರೆ ಫೀಲ್ಡ್ ಅಲ್ಲಿ. ಆಮೇಲೆ ಗ್ರಾಮ್ಫೋನ್ ಅಂತ ಕರೀತಾರೆ, ಏನೇನೋ ಹೆಸರಿಟ್ಟಿದ್ದಾರೆ ನಂಗೆ, ಅದು ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಅವರೆಲ್ಲ ಭಜನೆ ಮಾಡುವಾಗ ಅಪ್ಪನ ಕಾಲ್ ಮೇಲೆ ಕುತ್ಕೊಂಡು ಅವ್ರ ಜೊತೆ ನಾನು ತಾಳ ಹಾಕ್ತಾ ಇದ್ನಂತೆ. ಅಪ್ಪ ಓಹೋ ಈ ಮಗುಗ್ ಸಂಗೀತ ಕಲಿಸ್ಬೇಕು ಬಂದಿದೆ, ಹೆಣ್ಣು ಗುರುಗಳ ಹತ್ರನೇ ಹೋಗಿ ಕಲ್ತ್ರೆ ಇನ್ನು ಗಾಯಕಿ ಶೈಲಿ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಥಿಯರಿ ಇದೆ. ಅರ್ಚನಾ ಉಡುಪ ಅವ್ರು ಆಡಕ್ಕೆ ಆಗಲ್ವಂತೆ. ಕೆಲವು ಸಮಯ ನಂಗೆ ಹಾಡೋದಕ್ಕಾಗಿರ್ಲಿಲ್ಲ. ಆಗ್ಲೂ ನನಗೆ ಹಾಡಕ್ಕಾಗಲ್ಲ ಅಂತೆಲ್ಲ ಹಬ್ಸಿದ್ರು ನನ್ನ ಸೋ ಕಾಲ್ಡ್ ಸ್ನೇಹಿತರು. ಹಾಗೆ ಹೇರ್ ಕಟ್ ಮಾಡಿಸ್ಕೊಂಡವ್ರಿಗೆಲ್ಲ ಕ್ಯಾನ್ಸರ್ ಬಂತು ಅನ್ನೋದಾದ್ರೆ ಅರ್ಧ ಪ್ರಪಂಚ ಖಾಲಿ ಆಗಿರ್ಬೇಕಿತ್ತು. ಇವಾಗ ನೋಡ್ತೀರಿ ಸಿನಿಮಾ, ಸಂಗೀತ ಮತ್ತು ಸಾರೆಗಮಪ ಅಂತಹ ರಿಯಾಲಿಟಿ ಶೋ. ಅತಿ ಆದ್ರೆ ಅಮೃತನೂ ವಿಷ ಆಗುತ್ತೆ ಅನ್ನೋದು ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ ಅನ್ಕೊಳ್ತೀನಿ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಸಂಗೀತ ಲೋಕದಲ್ಲಿ ಹಲವಾರು ಗಾಯಕರಿದ್ದಾರೆ. ಆದರೆ ಒಬ್ಬ ಗಾಯಕರು ತಮ್ಮ ಹೈ ಪಿಚ್ಚಿನ ಗಾಯನದ ಮೂಲಕವೇ ನಮ್ಮೆಲ್ಲರ ಮನಸ್ಸಿನಲ್ಲಿ ಸ್ಥಾನ ಮಾಡಿಕೊಂಡವರು. ಇತ್ತೀಚಿನ ದಿನಗಳಲ್ಲಿ ಅವರಲ್ಲದ ರೀತಿಯ ಒಂದು ಕ್ಯಾರೆಕ್ಟರ್ನಲ್ಲಿ ಕೂಡ ನಿಮ್ಮ ಮನಸ್ಸಿನಲ್ಲಿ ಜಾಗ ಮಾಡಿರುವ ಖ್ಯಾತ ಗಾಯಕಿ, ಈಗ ನಟಿ ಅರ್ಚನಾ ಉಡುಪ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಅರ್ಚನಾ ಅವರೇ. ನಮಸ್ಕಾರ, ಸ್ವಾಗತ. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬಹಳ ವರ್ಷಗಳಾಯ್ತು ಭೇಟಿ ಮಾಡಿ. ವರ್ಷಗಳಾಯ್ತು. ಹೌದು. ಅಲ್ಲ, ನನಗೆ ಫಸ್ಟಿಗೆ ನಾನು ಶಾಕ್ ಆಗಿದ್ದು ನಿಮ್ಮನ್ನ ನಾನು ಹೆಂಗೆ ವಿಲನ್ ಆಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ. ಇಲ್ಲ, ನನಗೂ ಸೀರಿಯಲ್ಲಿಂದ ಅಪ್ರೋಚ್ ಮಾಡಿದಾಗ ನಾನು ಕೂಡ ನಂಗೆ ನಗು ಬಂದ್ಬಿಡ್ತು. ಹೇಗೆ ಸರ್ ನಾನು ಯಾವ ಆ್ಯಂಗಲಿಂದ ವಿಲನ್ ಥರ ಕಾಣ್ತೀನಿ ನಿಮಗೆ ಅಂತ. ದೆನ್ ಅವ್ರು ಹೇಳಿದ್ರು ಆ ಪಾತ್ರವೇ ಹಾಗೆ, ಅದಕ್ಕೆ ನೀವು ತುಂಬ ಚೆನ್ನಾಗಿ ಸೂಟ್ ಆಗ್ತೀರಿ. ನೋಡಿದಾಗ ಯಾರಿಗೂ ಮನಸ್ಸಿನಲ್ಲಿ ಏನೋ ಸ್ಕೀಮ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಲ್ಲ, ಬಟ್ ನೋಡೋಕ್ಕೆ ತುಂಬ ಪಾಪ ಥರ ಇರ್ತಾರೆ, ಬಟ್ ವಿಲನ್ ಆಗಿರ್ತಾರೆ ಅಂತ ಹೇಳಿದ್ರು. ದೆನ್ ಐ ಥಾಟ್ ಒಂಥರ ಚಾಲೆಂಜಿಂಗ್ ಆಗಿರುತ್ತೆ. ನಾನು ಅಲ್ಲದನ್ನು ನಾನು ಮಾಡೋದು ಯಾವಾಗಲೂ ಕಷ್ಟ ಇರುತ್ತಲ್ಲ, ಸೊ ಯಾಕೆ ಟ್ರೈ ಮಾಡಬಾರ್ದು ಅಂತ ಮಾಡೋಕ್ಕೆ ಶುರು ಮಾಡಿದೆ. ಈಗ ಮಜಾ ಬರ್ತಾ ಇದೆ ಆ್ಯಕ್ಚುಲಿ ಆ ಕ್ಯಾರೆಕ್ಟರ್ ಪ್ಲೇ ಮಾಡೋದಕ್ಕೆ. ಬಟ್ ವೀಕ್ಷಕರೇ, ಅರ್ಚನಾ ಉಡುಪ ಅವರನ್ನು ಸ್ವಭಾವತಃ ಹತ್ತಿರದಲ್ಲಿ ಯಾರು ಭೇಟಿ ಆಗದಿರೋರು ತಿಳ್ಕೊಬೇಕಾಗಿರೋದಂದ್ರೆ ತುಂಬ ಮಿತಭಾಷಿ, ಮೃದುಭಾಷಿ. ಮಿತಭಾಷಿ ಅಲ್ಲ, ಮೃದುಭಾಷಿ. ತುಂಬ ಮಾತಾಡ್ತಾರೆ, ಆದರೆ ತುಂಬ ಮೃದುವಾಗಿ ಮಾತಾಡ್ತಾರೆ. ಅವರು ಎಷ್ಟು ಸಾಫ್ಟ್ ಆಗಿ ಮಾತಾಡ್ತಾರೆ, ಎಷ್ಟು ಹಂಬಲ್ ಆಗಿ ಮಾತಾಡ್ತಾರೆ, ಎಷ್ಟು ಸ್ನೇಹಿತರಾಗಿ ಮಾತನಾಡ್ತಾರೆ. ಮೊದಲನೇ ಸಲ ನೀವು ಭೇಟಿ ಆದರೂ ಅನ್ಸೋದಿಲ್ಲ ಅರ್ಚನಾ ಉಡುಪ ಅವ್ರನ್ನ ಮೊದಲನೇ ಸಲ ನಾವು ಭೇಟಿ ಆಗ್ತಿದ್ದೀವಿ ಅಂತ. ಅಷ್ಟು ಸ್ನೇಹ ಜೀವಿ. ಆದರೆ ಅವರನ್ನ ಕ್ಯಾರೆಕ್ಟರ್ನಲ್ಲಿ ನೋಡಿದಾಗ ನನಗೆ ಅದನ್ನು ಅರಗಿಸ್ಕೊಳ್ಳೋದಕ್ಕೆ ಬಹಳ ವಾರಗಳೇ ಬೇಕಾಯಿತು. ನಮ್ಮ ಅಪ್ಪ ಅಮ್ಮಂಗೆ ಆಗ್ತಿಲ್ಲ ಅರಗಿಸ್ಕೊಳ್ಳೋಕ್ಕೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಕೈಂಡ್ ವರ್ಡ್ಸ್. ಯಾಕೆಂದರೆ ದಶಕಗಳ ಕಾಲ ನಾವು ನಿಮ್ಮನ್ನು ನೋಡಿದ್ವಿ. ಅಂದರೆ ದಶಕದ ಹಿಂದೆ ಮಾತಾಡಿ ಮತ್ತಿನ್ನೊಂದು 10 ವರ್ಷದ ನಂತರ ಮಾತಾಡಿದ್ರು ಅದೇ ಅರ್ಚನಾ ಉಡುಪ. ಅದರಲ್ಲಿ ಯಾವುದೇ ಬದಲಾವಣೆ ಅವರಲ್ಲಿ ಇರೋದಿಲ್ಲ. ಗಾಯನ ಮತ್ತು ನಟನೆ ಕಷ್ಟ ಅನ್ಸಲ್ವಾ? ನನ್ನ ಮಟ್ಟಿಗಿನ ವಿಚಾರದಲ್ಲಿ ತಗೊಂಡ್ರೆ ಖಂಡಿತ ನಂಗೆ ಕಷ್ಟ ಅನಿಸ್ಲಿಲ್ಲ. ಯಾಕಂದರೆ ಗಾಯನ ಕೂಡ ಅದು ಒಂದು ರೀತಿಯಲ್ಲಿ ಭಾವನೆಗಳನ್ನು ಹೊರಹಾಕುವಂಥದ್ದೇ ಅದು ಕಾರ್ಯ, ಅದು ಪ್ರಕ್ರಿಯೆ. ಸೊ ನಿಮ್ಮ ಧ್ವನಿಯ ಮುಖಾಂತರ ನೀವು ನವರಸಗಳನ್ನು ಆಚೆ ಹಾಕ್ತಾ ಇರ್ತೀರಾ, ಕೇಳುಗರಿಗೆ ಕನ್ವೆ ಮಾಡ್ತಿರ್ತೀರ. ಬಹುಶಃ ಗಾಯಕರಿಗೆ ನಟನೆ ಸ್ವಲ್ಪ ಎಲ್ಲೋ ಒಳಗೆ ಸುಪ್ತವಾಗಿ ಅಡಗಿರುತ್ತೆ ಅಂತ ಅನ್ಕೊಳ್ತೀನಿ. ಯಾಕೆಂದರೆ ಆಯಾ ಹಾಡುಗಳಿಗೆ ಭಾವ ತುಂಬಬೇಕಲ್ಲ. ಹೌದು. ಸೊ ಅದನ್ನು ನಾವು ಧ್ವನಿಯಲ್ಲಿ ಮಾಡೋದನ್ನು ಮುಖದ ಮೇಲೆ ತೋರಿಸ್ತೀವಿ ಅಷ್ಟೇ. ಇವಾಗ ನಾವು ಹಾಡಬೇಕಾದ್ರೂ ಯಾವುದೋ ಸ್ಯಾಡ್ ಸಾಂಗ್ ಇದ್ದಾಗ ನಾವು ಮುಖ ಸ್ವಲ್ಪ ಸಣ್ಣ ಮಾಡ್ಕೊಂಡು ಹಾಡ್ತೀವಿ.
ತುಂಬ ಹ್ಯಾಪಿ ಸಾಂಗ್ ಇದ್ದಾಗ ನಾವು ಸ್ಮೈಲ್ ಮಾಡ್ಕೊಂಡು ಹಾಡ್ತೀವಿ. ಸೊ ಇದೆಲ್ಲದೂ ಎಮೋಟ್ ಮಾಡೋದೇನೆ. ಅದೇ ಸ್ವಲ್ಪ ಒಂಚೂರು ಬೇರೆ ಲೆವೆಲಲ್ಲಿ ಸ್ವಲ್ಪ ಆ್ಯಕ್ಟಿಂಗು ಕ್ಯಾಮ್ರಾ ಮುಂದೆ ಮಾಡೋದು ಅಂತಂದರೆ ಬಹುಶಃ ಯಾವ ಗಾಯಕ ಅದೆಲ್ಲದೂ ಕಲೆನೇ ಅಲ್ವಾ, ಹಾಡೋದು ಕಲೆನೇ, ನಟನೆನೂ ಕಲೆನೇ. ಸೊ ಕಷ್ಟ ಆಗಲಿಕ್ಕಿಲ್ಲ ಅಂದ್ಕೊಳ್ತೀನಿ ನಾನು, ಯಾಕಂದರೆ ನನಗೆ ಕಷ್ಟ ಆಗಲಿಲ್ಲ. ಬಿಕಾಸ್ ನಾನು 6ನೇ ಕ್ಲಾಸಲ್ಲೋ 7ನೇ ಕ್ಲಾಸಲ್ಲೋ ಇದ್ದಾಗ ದೂರದರ್ಶನದಲ್ಲಿ ಕಿರಣ ಅಂತ ಒಂದು ಸೀರಿಯಲ್ ಬರ್ತಾಯಿತ್ತು, ಸೈನ್ಸ್ ಫಿಕ್ಷನ್ನು. ಆ ಸೀರಿಯಲಲ್ಲಿ ನಾನು ನಟನೆ ಮಾಡಿದ್ದೆ. ಆಮೇಲೆ ಸ್ಕೂಲಲ್ಲಿ ಕೂಡ, ಕಾಲೇಜಲ್ಲಿ ಎಲ್ಲ ಥಿಯೇಟರಲ್ಲಿ ನಾನು ಆ್ಯಕ್ಟಿವ್ ಇದ್ದೆ. ಬರೀ ಹಾಡೋದಷ್ಟೇ ಅಲ್ಲ, ಅದು ಆ ಹುಳ ಇತ್ತು, ನಟನೆಯ ಹುಳ ಇತ್ತು ಒಳಗೆ. ಅದು ನಾನು ಹಾಡಿದ ಬಹುತೇಕ ಎಲ್ಲ ಚಲನಚಿತ್ರಗಳಲ್ಲೂ ನನಗೆ ಹೀರೋಯಿನ್ ಆಗಿ ಕರೆ ಬಂದಿತ್ತು. ನಾನು ಅದನ್ನೇ ಕೇಳೋಳಿದ್ದೆ ನಿಮಗೆ. ಬಟ್ ಹೀರೋಯಿನ್ ಆಗಿ ಹೋಗುವ ಯಾವ ಉದ್ದೇಶವೂ ನನಗಿರಲಿಲ್ಲ, ಯಾವತ್ತೂ ಇರಲಿಲ್ಲ. ಆ ಭಯನೂ ಇತ್ತು ನನಗೆ, ಹೀರೋಯಿನ್ ಆಗಿ ಹೋದರೆ ಹೇಗೆ ಅಂತ. ಅಪ್ಪ ಅಮ್ಮಂಗೂ ಭಯ ಇತ್ತು. ಆ್ಯಂಡ್ ಆವಾಗ ನಾನು ಇನ್ನೂ ತುಂಬ ನೈವ್, ತುಂಬ ಭಯ ಎಲ್ಲ ಇತ್ತು ನನಗೆ. ಇವಾಗ ಸ್ವಲ್ಪ ಜೋರಾಗಿದ್ದೀನಿ ನಾನು. ಆ್ಯಂಡ್ ಆ ಒಂದು ಫೇಸ್ ದಾಟಿ ಬಂದಮೇಲೆ, ನೀವು ಒಂದು ಮಟ್ಟಕ್ಕೆ ಏರಿದ ಮೇಲೆ ನೀವು ಯು ಕ್ಯಾನ್ ಚೂಸ್, ನಿಮ್ಗೆ ಆ ಲಿಬರ್ಟಿ ಇರುತ್ತೆ ಅಲ್ಲ. ಸೊ ಹಾಗಾಗಿ ಆಮೇಲೆ ನನಗೊಂದು ಏನಿಲ್ಲ ಅಂದರೂ ಒಂದು 2 ಡಜನ್ನು ಸೀರಿಯಲ್ಗಳಲ್ಲಿ ಕೂಡ ಆಫರ್ ಬಂದಿತ್ತು. 1-2 ಸೀರಿಯಲಲ್ಲಿ, ಒಂದು 3 ಸೀರಿಯಲಲ್ಲಿ ಆ್ಯಕ್ಚುಲಿ ನಾನು ಏನಂತಾರೆ ಗೆಸ್ಟ್ ಅಪಿಯರೆನ್ಸ್ ಆಗಿ ನಾನು. ಆಮೇಲೆ ಲಕ್ಷಣ ಸೀರಿಯಲಲ್ಲಿ ಕ್ಯಾಮಿಯೋ ರೋಲ್ ಕೂಡ ಮಾಡಿದೆ. ಅದು ತುಂಬ ಒಳ್ಳೆ ಪಾತ್ರ ಅದು ನಂದು, ಅದಕ್ಕಾಗಿ ಒಪ್ಕೊಂಡೆ ನಾನು. ತುಂಬ ಒಳ್ಳೆಯ ಪಾತ್ರ, ಒಳ್ಳೆಯ ಟೀಮು. ಆಮೇಲೆ ಮಗಳು ಜಾನಕಿಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದೆ. ಆ್ಯಕ್ಚುಲಿ ಸೀತಾರಾಮ್ ಸರೇ ನನಗೆ ಅದು ಮಗಳು ಜಾನಕಿಗೆ ಮುಂಚೆ ಇನ್ನು 2 ಅವರ ತುಂಬ ಅದ್ಭುತವಾದ ಸೀರಿಯಲಲ್ಲಿ ಮೇಯ್ನ್ ಲೀಡ್ ರೋಲ್ ನನಗೆ ಆಫರ್ ಮಾಡಿದರು. ಬಟ್ ನಾನು ಅವಾಗ ಮಗು ಹೊಟ್ಟೆಯಲ್ಲಿತ್ತು ನನಗೆ, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಸೊ ಆಮೇಲೆ ಶ್ರಾವಣಿ ಸುಬ್ರಹ್ಮಣ್ಯಲ್ಲಿ ಒಂದು ಕ್ಯಾಮಿಯೋ ರೋಲ್ ಮಾಡಿದೆ, ಲಕ್ಷಣದಲ್ಲಿ ಮಾಡಿದೆ, ಒಳ್ಳೆ ರೋಲ್ ಮಾಡಿದೆ. ಈಗ ಇದು ಏನೋ ತುಂಬ ವಿಭಿನ್ನವಾಗಿದೆ, ಮಾಡೋಣ ಅಂತ ಅನ್ನಿಸ್ತು ನನಗೆ, ಹಾಗಾಗಿ ಒಪ್ಕೊಂಡೆ. ನಿಮ್ಮ ಸಂಗೀತ ಯಾನದ ಬಗ್ಗೆ ಮಾತಾಡೋಣ, ಆದರೆ ಮೊದಲಿಗೆ ನಿಮ್ಮ ಆ್ಯಕ್ಟಿಂಗ್ ಬಗ್ಗೆನೇ ಮಾತಾಡ್ಬಿಡೋಣ, ಹೆಂಗೂ ಶುರು ಮಾಡಿದ್ದೀವಲ್ಲ. ಸೊ ಫಸ್ಟ್ ವಿಲನ್ ರೋಲಲ್ಲಿ ನಿಮ್ಮನ್ನು ನೀವು ನೋಡಿಕೊಂಡಾಗ ಮತ್ತು ನಿಮ್ಮ ಸುತ್ತಮುತ್ತಲವ್ರು ನೋಡಿಕೊಂಡಾಗ, ಅಥವಾ ಒಬ್ಬ ಸಾರ್ವಜನಿಕರು ಬಂದು ನಿಮ್ಮ ಹತ್ರ ಮಾತಾಡಿದಾಗ ಏನಿತ್ತು ಬೆಸ್ಟ್ ಕಾಂಪ್ಲಿಮೆಂಟ್ ಏನು ಸಿಕ್ತು? ಈ ವಿಲನ್ ರೋಲಿಗೆ ಏನಂದರೆ ಯಾರಾದರೂ ಬಂದು ಬೈದ್ರೇ ಅದು ಬೆಸ್ಟ್ ಕಾಂಪ್ಲಿಮೆಂಟ್ ಆಗುತ್ತೆ. ಬಟ್ ಸ್ಟಿಲ್ ಏನು ಬೆಸ್ಟ್ ಕಾಂಪ್ಲಿಮೆಂಟ್ ಸಿಕ್ತು ನಿಮಗೆ? ಸದ್ಯಕ್ಕೆ ಅಂದರೆ ಬೈಯೋ ಥರ ಪಾಪ ಎಲ್ಲ ಮುಜುಗರ ಪಟ್ಕೊಂಡು ಮಾಡಿದ್ದಾರೆ ಅಂತ ಕಾಣುತ್ತೆ. ಬಹುಶಃ ಯಾವುದಾದ್ರೂ ಒಂದು ರಿಮೋಟ್ ಜಾಗಕ್ಕೆ ಹೋದರೆ ಅಲ್ಲೇ ಬೈಸ್ಕೊತೀನೋ ಏನೋ ಗೊತ್ತಿಲ್ಲ. ನನಗೆ ನಂಗೆ ಆ್ಯಕ್ಚುಲಿ ಫಸ್ಟ್ 2 ಡೇಸ್ ನನಗೆ ಶೂಟಿಂಗಲ್ಲಿ ನಂಗೆ ತಲೆನೋವೇ ಬಂದುಬಿಟ್ಟಿತ್ತು. ಯಾಕಂದ್ರೆ ನಾನು ಯಾವತ್ತೂ ಹಿಂಗೆ ಹುಬ್ಗಂಟು ಹಾಕಿಟ್ಕೊಂಡು ನಾನು ಅಷ್ಟು ಹೊತ್ತೆಲ್ಲ ಇದ್ದವಳು ಅಲ್ವೇ ಅಲ್ಲ, ಯಾವಾಗಲೂ ನಗ್ತಾ ಇರ್ತೀನಿ ನಾನು. ಸೊ ಇಲ್ಲಿ ಹಿಂಗೆ ಇದ್ದು ಆಮೇಲೆ ಒಂಥರ ತಲೆನೆಲ್ಲ ನೋವು ಶುರುವಾಗೋಯ್ತು ನನಗೆ. ಆ್ಯಂಡ್ ನನ್ನನ್ನು ನಂಗೆ ನೋಡಿಕೊಂಡಾಗ ನಂಗೆ ನಗುನೇ ಬಂದ್ಬಿಡ್ತು. ಏನಿದು ಹಿಂಗೆ ಮಾಡಿದ್ದೀನಿ ಅಂತ, ಅಂದರೆ ಇದು ನಾನು ಅನ್ನೋ ಥರ ಅನಿಸ್ತು ನನಗೆ. ಬಟ್ ನನಗೆ ಬೆಸ್ಟ್ ಕಾಂಪ್ಲಿಮೆಂಟ್ ಅಂತ ಸಿಕ್ಕಿದ್ದು ಆ ಡೈರೆಕ್ಟರ್ ಕೈಲಿಂದನೇ. ಯಾಕಂದರೆ ಅವರು ಆ ಡೈಲಾಗ್ ಡೆಲಿವರಿ ಆಗಿರಬಹುದು, ನನಗೆ ಕರೆಕ್ಷನ್ ಮಾಡಿಸ್ಕೊಂಡಿಲ್ಲ ನಾನು. ಆಮೇಲೆ ಪಟಪಟ ಅಂತ ಹೇಳಿಬಿಡ್ತಾ ಇದ್ದೆ, ಅದು ಏನು ಭಾವನೆಗಳು ಬೇಕು ಅದು. ಆ್ಯಂಡ್ ಗ್ಲಿಸರಿನ್ ಇಲ್ಲದೆ ಅತ್ತೆ ನಾನು. ಸೊ ಅವರು ತುಂಬ ಆಶ್ಚರ್ಯ, ಖುಷಿ ಎಲ್ಲ ಪಟ್ಕೊಂಡು ಆ ಸೀನ್ ಮುಗಿದ ಮೇಲೆ ಹೇಳಿದ್ರು, ಏನು ಮೇಡಮ್ ಗ್ಲಿಸರಿನ್ ಇಲ್ಲದೆ ಸಣ್ಣ ಮಕ್ಳ ಥರ ಹತ್ಬಿಟ್ರಲ್ಲ ನೀವು, ನಂಗೆ ತುಂಬ ಖುಷಿ ಆಯಿತು, ವೆರಿ ನೈಸ್ ಅಂತಂದರು. ಸೊ ದಟ್ಸ್ ಅ ನೈಸ್ ಕಾಂಪ್ಲಿಮೆಂಟ್ ಅಂತ ನಂಗೆ ಅನ್ನಿಸ್ತು ಡೈರೆಕ್ಟರ್ ಅವರ ಕಡೆಯಿಂದ ಅಂತ.
ಎಲ್ಲಿ ಹೋದರೂ ನನಗೆ ನೋಡ್ತಾ ಇದ್ದೀವಿ ಸೀರಿಯಲ್ಲು, ನೀವು ವಿಲನ್ ರೋಲಲ್ಲಿ ಚೆನ್ನಾಗಿ ಮಾಡ್ತಿದ್ದೀರಿ, ಇಷ್ಟ ಆಗ್ತಿದೆ ಅಂತ ಹೇಳ್ತಾರೆ. ಸೊ ಖುಷಿ ಆಗುತ್ತೆ ಒಂಥರ. ಅಂದರೆ ನಟನಿಗೆ ಯಾರಾದರೂ ಕಾಂಪ್ಲಿಮೆಂಟ್ ಅಂದರೆ ಅವ್ರ ಪಾತ್ರದ ಅಥವಾ ಅವರ ಸಾಲುಗಳನ್ನು ಹೇಳಿದ್ರೇ ಅದೊಂದು ಖುಷಿ ಸಿಗೋದು ನಟರಾದವರಿಗೆ. ಓಕೆ, ಸ್ವಲ್ಪ ನಿಮ್ಮ ಬಾಲ್ಯ, ಕಾಲೇಜ್ ಲೈಫ್ ಆ ಕಡೆ ಹೋಗೋಣ. ಅರ್ಚನಾ ಉಡುಪ ಅವರು ತಮ್ಮ ಬಾಲ್ಯನ ಯಾವ ರೀತಿ ನೆನಪಿಸ್ಕೊಳ್ತೀರಿ? ಓದು, ವಿದ್ಯಾಭ್ಯಾಸ ಎಲ್ಲ ಹೇಗಾಯಿತು? ನಾನು ಯಾವಾಗಲೂ ಎಲ್ಲರಿಗೂ ಹೇಳೋದೇನು ಅಂದರೆ, ಐ ಆಮ್ ವೆರಿ ಲಕ್ಕಿ. ನನ್ನ ತಲೆಮಾರಿನವ್ರಿಗೆ ಮತ್ತು ಈಗಿನ ತಲೆಮಾರಿನವ್ರಿಗೆ, ಅಂದರೆ ಈಗಿನ ಮಕ್ಕಳು ಅಂತೇನು ಹೇಳ್ತಾರೆ, ನನಗೆ ಸಿಕ್ಕಷ್ಟು ಅದ್ಭುತವಾದ ಒಂದು ಬಾಲ್ಯ ಬಹುಶಃ ಯಾರಿಗೂ ಸಿಕ್ಕಿಲ್ಲ ಅಂದ್ಕೊಳ್ತೀನಿ. ಯಾಕಂದರೆ ಅದು ನಮ್ಮ ಇಡೀ ಜೀವನ, ಅದ್ರ ಮೇಲೆ ನಮ್ಮ ಬಾಲ್ಯ ತುಂಬ ಪ್ರಭಾವ ಬೀರುತ್ತೆ. ಕೊನೆ ಉಸಿರುವರೆಗೂ ನಮ್ಮ ಬಾಲ್ಯ ಪ್ರಭಾವ ಬೀರುತ್ತೆ. ನಾನು ಮಲೆನಾಡಿನ ಒಂದು ಪುಟ್ಟ ಊರು ನಗರದಲ್ಲಿ ಬೆಳೆದಿದ್ದು, ಸಾಗರದಲ್ಲಿ ಹುಟ್ಟಿದ್ದು. ನಗರ ಅಂತೂ ಅಂದರೆ ಬಿದ್ನೂರು ಅಂತೇನು ಹೇಳ್ತೀವಿ, ಅದು ನಮ್ಮ ಮನೆ ದೊಡ್ಡ 400 ವರ್ಷಗಳ ತೊಟ್ಟಿ ಮನೆ. ಮನೆ ಹಿಂದ್ಗಡೆ ತೋಟ, ದೊಡ್ಡ ತೋಟ, ಸುತ್ತಲೂ ದೇವಸ್ಥಾನಗಳು. ಮನೆ ಪಕ್ಕದಲ್ಲೇ ನಮ್ಮ ಫ್ಯಾಮಿಲಿದೆ ಸುಬ್ರಹ್ಮಣ್ಯನ ದೇವಸ್ಥಾನ. 4 ಹೆಜ್ಜೆ ನಡ್ಕೊಂಡು ಹೋದರೆ ಅಲ್ಲಿ ಬ್ಯಾಕ್ ವಾಟರ್ಸು, ಸುತ್ತಲೂ ಬೆಟ್ಟ ಗುಡ್ಡಗಳು, ಶಿವಪ್ಪ ನಾಯಕನ ಕೋಟೆ, ಕೆರೆಗಳು, ಈ ಥರ ನೇಚರಿನಿಂದಲೇ ಆವೃತವಾಗಿರುವಂಥ ಒಂದು ಜಾಗ. ಬೆಳಿಗ್ಗೆ ನಿಮಗೆ ಎಚ್ಚರ ಆಗೋದೇ ದೇವಸ್ಥಾನದಲ್ಲಿ ಮೊಳಗೋ ಗಂಟೆ ಶಬ್ದ ಇರಬಹುದು, ಅಥವಾ ಅಲ್ಲಿ ಹಾಕುವಂಥ ದೇವರ ನಾಮದ ಕ್ಯಾಸೆಟ್ಟಿಂದ ಹಾಡುಗಳಿಂದ ಇರಬಹುದು. ಆ ಥರದ ಅದ್ಭುತವಾದ ವಾತಾವರಣದಲ್ಲಿ ಬೆಳೆದಿದ್ದು ನಾನು. ಆ್ಯಂಡ್ ನಾನು ಅರ್ಧಕ್ಕರ್ಧ ಬಾಲ್ಯ ಮರದ ಮೇಲೆ ಕಳೆದಿದ್ದೀನಿ. ತುಂಟ್ರಾಗಿದ್ರ ನೀವು? ಸಿಕ್ಕಾಪಟ್ಟೆ ಬಾಲ್ಯದಲ್ಲೆಲ್ಲ ಈಗಲೂ. ಅದು ನನ್ನ ಕ್ಲೋಸ್ ಫ್ರೆಂಡ್ಸಿಗೆ ಆ ಮುಖ ಗೊತ್ತುಂಟು. ಸೊ ಆ ತೋಟದಲ್ಲಿ ಸ್ಕೂಲ್ ಅಂದರೆ ಮನೆ ಪಕ್ಕದ ಬಿಲ್ಡಿಂಗು. ಆ ಪಕ್ಕದಲ್ಲಿ ಬಿಲ್ಡಿಂಗು ಅಲ್ಲ, ಅದು ಬೇರೆಯವರದ್ದು ಒಂದು ಜಾಗ. ಅಲ್ಲಿ ದೊಡ್ಡ ಮರ ಇತ್ತು, ಸಂಪಿಗೆ ಮರ. ಅದನ್ನು ದಾಟಿದರೆ ಸ್ಕೂಲು. ಸೊ ನಾನು ಅಲ್ಲಿವರೆಗೂ ಮಗ್ಗಿ ಬರೀತಾ ಕೂತಿರ್ತಿದ್ದೆ ಸ್ಲೇಟಲ್ಲಿ. ಅದು ಸ್ಕೂಲ್ ಬೆಲ್ಲಾಗಿದ್ದ ಸೌಂಡ್ ಕೇಳಿಸಿದ ತಕ್ಷಣ ಮನೆ ಕಾಂಪೌಂಡ್ ಹಾರಿ ಆ ಪಕ್ಕದ ಖಾಲಿ ಜಾಗ ಸಂಪಿಗೆ ಮರ ದಾಟಿ ಸ್ಕೂಲಿನ ಕಾಂಪೌಂಡ್ ಎಗರ್ಬಿಟ್ಟು ಹೋಗ್ತಾ ಇದ್ದೆ ಸ್ಕೂಲಿಗೆ. ಆ ಥರ ರಸ್ತೆಯಲ್ಲಿ ನಡೆದ ಅಭ್ಯಾಸ ಇಲ್ಲ. ಅಲ್ಲಿ ಏನು ನಡೆಯೋಂಥದ್ದು ಹಾರು ಹತ್ತು ಇದೆ ಕೆಲಸ. ಸೊ ಸ್ಕೂಲಿಂದ ಬಂದಮೇಲೆ ಹೀಗೆ ಅಮ್ಮ ಏನಾರು ತಿಂಡಿ ಕೊಟ್ಟರೆ ತಿಂದ್ಕೊಂಡು ಒಂದು ಪುಟಾಣಿ ಚೀಲ ತುಂಬ ಚಾಕ್ಲೇಟ್ ಪೆಪ್ಪರ್ಮೆಂಟ್ ತುಂಬಿಕೊಂಡು, ನನಗೆ ಓದೋದು ತುಂಬ ಚಿಕ್ಕ ವಯಸ್ಸಿನ ಹವ್ಯಾಸ, ಚಂದಮಾಮ, ಬಾಲಮಿತ್ರ ಈ ಥರದ್ದೆಲ್ಲ. ಅದನ್ನೆಲ್ಲ ತಗೊಂಡು ಒಂದು ಚಿಕ್ಕ ಮರ ಇದೆ, ಈಗಲೂ ಇದೆ, ಅದರದ್ದು ಬ್ರಾಂಚ್ ಈ ಥರ ವಿ ಶೇಪಲ್ಲಿತ್ತು. ಹತ್ಬಿಟ್ಟು ಈ ಜಾಗದಲ್ಲಿ ಪಿಲ್ಲೋ ಇಟ್ಕೊಂಡು ಮಲ್ಕೊಂಡು ಮರದ ಮೇಲೆ ಮಲ್ಕೊಂಡು ಕತೆ ಪುಸ್ತಕ ಓದ್ಕೊಂಡು ಅಲ್ಲೇ ಇರ್ತಿದ್ದೆ. ಆಮೇಲೆ ಅಮ್ಮ ಸಾಯಂಕಾಲ ಅಷ್ಟೊತ್ತಿಗೋ ಕೂಗಿದ್ರೆ ಅಥವಾ ಫ್ರೆಂಡ್ಸ್ ಬಂದು ಕೂಗಿದ್ರೆ ಹೋಗೋದು, ಎಲ್ಲೋ ಬ್ಯಾಕ್ ವಾಟರ್ಸ್ ಹತ್ರ ಆಡೋಕ್ಕೆ ಹೋಗೋದು, ಅಥವಾ ದೇವಸ್ಥಾನದಲ್ಲಿ ಹೋಗಿ ಕಣ್ಣ ಮುಚ್ಚಾಲೆ ಆಡೋದು, ಅಥವಾ ಗುಡ್ಡ ಹತ್ತೋದು ಮಂಡಕ್ಕಿ ತೊಗೊಂಡ್ಬಿಟ್ಟು. ಈ ಥರ ತುಂಬ ಅದ್ಭುತವಾದ ಬಾಲ್ಯ. ಅಪ್ಪ ನನಗೆ ಮನೇಲಿ ದಿನಾ ಭಜನೆ ನಡೀತಿತ್ತು, ಅಲ್ಲಿ ಕೂತ್ಕೊಳ್ತಾ ಇದ್ದೆ ನಾನು. ಅಂದರೆ ಮಾತಾಡೋದಕ್ಕೆ ಬರೋದಕ್ಕೂ ಮುಂಚೆ ಅಪ್ಪ ನನಗೆ ಟೇಪ್ ರೆಕಾರ್ಡ್ರಲ್ಲಿ ಯಾವುದಾದ್ರೂ ಹಾಡನ್ನ ಕ್ಯಾಸೆಟನ್ನು ಹಾಕ್ಬಿಟ್ಟು ಅವರು ಹೊಸನಗರದಲ್ಲಿ ಬ್ಯಾಂಕಿಗೆ ಹೋಗ್ತಾಯಿದ್ರು. ಸೊ ಅವ್ರದ್ದು ಏನು ಅಂದರೆ ಮಕ್ಕಳಿಗೆ ಸುಪ್ತ ಮನಸ್ಸಿನಲ್ಲೂ ಸಂಗೀತ ಬೀಳ್ತಾ ಇರಬೇಕು ಅಂತ. ಆಮೇಲೆ ಯಾವುದೋ ಒಂದು ದಿವಸ ನಾನು ಅವರೆಲ್ಲ ಭಜನೆ ಮಾಡುವಾಗ ಅಪ್ಪನ ಕಾಲ ಮೇಲೆ ಕೂತ್ಕೊಂಡು ಅವ್ರ ಜೊತೆ ನಾನು ತಾಳ ಹಾಕ್ತಾಯಿದ್ನಂತೆ. ಅದನ್ನು ನೋಡಿದಾಗ ಅಪ್ಪ, ಓಹೋ ಈ ಮಗುಗೆ ಸಂಗೀತ ಕಲಿಸ್ಬೇಕು ಬಂದಿದೆ ಅಂತ. ಯಾಕಂದರೆ ಅಜ್ಜ, ಅಪ್ಪ, ಚಿಕ್ಕಪ್ಪಂದರು ಎಲ್ಲರೂ ಒಂದು ಹಾಡೋದು ಅಥವಾ ತಬಲಾ ನುಡಿಸೋದು, ಹಾರ್ಮೋನಿಯಂ ನುಡಿಸೋದು, ಏನೋ ಒಂದು ಕಲೆಯಲ್ಲಿ ಪ್ರವೀಣರಿದ್ದರು. ಸೊ ಇಡೀ ಊರಿಗೂರೇ ಬರ್ತಾಯಿತ್ತು. ನಮ್ಮನೆ ಮೇಲ್ಗಡೆ ದೊಡ್ಡ ಹಾಲು, ಅಲ್ಲಿ ಭಜನೆ ಮಾಡಲಿಕ್ಕೆ.
ಸೊ ಆಮೇಲೆ ನನಗೆ ಕರ್ನಾಟಕ ಶಾಸ್ತ್ರೀಯ ಕಲಿಕೆ ಅಪ್ಪನೇ ಪ್ರಾರಂಭಿಕ ಹೇಳಿಕೊಟ್ರು, ನಂತರ ಬಾಲಕೃಷ್ಣ ಅವ್ರ ಹತ್ರ ಕಲಿಸಿದ್ರು. ಆಮೇಲೆ ನನಗೋಸ್ಕರನೇ ಬೆಂಗಳೂರಿಗೆ ಟ್ರಾನ್ಸ್ಫರ್ ತಗೊಂಡು ಆ್ಯಂಡ್ ಅವ್ರಿಗೂ ಸಂಗೀತದಲ್ಲಿ ಅವ್ರಿಗೂ ಇಲ್ಲಿ ಹೆಚ್ಚು ಆಪರ್ಚುನಿಟೀಸ್ ಇತ್ತು. ನನಗೆ ಹಿಂದೂಸ್ತಾನಿ ಕಲಿಸ್ಬೇಕು ಅಂತ ತುಂಬ ಇಷ್ಟ ಆಯ್ತು ಅಪ್ಪಂಗೆ. ಆಮೇಲೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ತೊಗೊಂಡು ಬಂದಮೇಲೆ ಇಲ್ಲಿನ ಪಯಣ ಶುರುವಾಯಿತು. ಬಾಲ್ಯದ ಪಯಣನೇ ಒಂದು ರೀತಿ ಒಂದು ಕಥೆ ಕಟ್ಕೊಟ್ಟ ಹಾಗಿದೆ. ತುಂಬ ಚೆನ್ನಾಗಿ, ಯಾಕಂದರೆ ಮನೆಯಲ್ಲಿ ಕೊಟ್ಟಿಗೆ ತುಂಬ ಹಸು ಕರುಗಳು. ಆಮೇಲೆ ಬೆಳಗ್ಗೆ ಎದ್ದರೆ ನಾನು ಅಲ್ಲಿ ಹೊಟ್ಟೋಗ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ನಾನು ಈಗಲೂ ಹೇಳ್ತಿರ್ತೀನಿ, ನನ್ನ ದೇಹ ಅಷ್ಟೇ ಬಂದಿದೆ, ನನ್ನ ಮನಸ್ಸು ಆತ್ಮ ಎಲ್ಲ ಇನ್ನೂ ಊರಲ್ಲೇ ಇದೆ ಅಂತ. ನನ್ನ ಇದು ವೃತ್ತಿ ಕ್ಷೇತ್ರ ಇದು ಅನ್ನೋದು ಬಿಟ್ಟರೆ ನನ್ನ ಮನಸ್ಸು ಯಾವಾಗಲೂ ಅಲ್ಲೇ ಎಳಿತಾ ಇರುತ್ತೆ. ಅಲ್ಲಿ ಹಸು ಕರುಗಳ ಅಂಬ ಅಂತ ಕೂಗೋದಾಗಿರ್ಬಹುದು, ಆಮೇಲೆ ಒಲೆಯಲ್ಲಿ ಹಂಡೆಯಲ್ಲಿ ನೀರು ಕಾಯಿಸೋದು, ಅದ್ರ ಹೋಗಿ ಅಲ್ಲಿ ಕೂತ್ಕೊಂಡು ನಾವು ಚಳಿ ಕಾಯಿಸೋದು, ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಎಲ್ಲ ಇದೆಲ್ಲ ತುಂಬ ಚೆಂದ. ಆಮೇಲೆ ಸ್ನಾನಕ್ಕೆ ಅಂತ ಇಳಿದ್ಬಿಟ್ರೆ ಎಲ್ಲ ಅಣಗಿಸೋರು ನನಗೆ, ಆನೆ ಹೊಂಡಕ್ಕೆ ಇಳಿತು ಅಂತ. ಯಾಕಂದರೆ ಬರ್ತಾನೆ ಇರಲಿಲ್ಲ, 1 ಗಂಟೆ 2 ಗಂಟೆ ಚೆನ್ನಾಗಿ ಯಾರು ಹೇಳೋರ್ಗೆ ಬಾವಿಯಿಂದ ಒಳ್ಳೆ ನೀರು ಬರೋದು, ಚೆನ್ನಾಗಿ ನೀರು ಸುರ್ಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಿದ್ದೆ ಅಲ್ಲೇ. ಸೊ ಈ ಥರದ ಅದ್ಭುತವಾದ ಬಾಲ್ಯ ಇತ್ತು ನನಗೆ. ಲವ್ಲಿ. ಅಲ್ಲಿಂದ ಸಂಗೀತ ಕ್ಷೇತ್ರದತ್ತ ಜರ್ನಿ. ಹೌದು. ಬೆಂಗಳೂರಿಗೆ ಶಿಫ್ಟ್ ಆದ್ರಿ. ಆರಂಭ ಹೆಂಗಾಯಿತು ಇಲ್ಲಿ ಸಿನಿಮಾ ಅಥವಾ ಸಂಗೀತ ಲೋಕದ ಆರಂಭ ಹೆಂಗೆ ಶುರುವಾಯಿತು ಬೆಂಗಳೂರಿನಲ್ಲಿ? ಇದಕ್ಕೆಲ್ಲ ಐ ಥಿಂಕ್ ಶ್ರೀಕಾರ ಹಾಡಿದವರೇ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ರು. ಅವರು ಅಪ್ಪ ಆಕಾಶವಾಣಿ ದೂರದರ್ಶನದಲ್ಲಿ ಹಾಡೋದಕ್ಕೆ ಹೋಗ್ತಿದ್ದಾಗ ನಿಸಾರ್ ಅಹಮದ್ ಅವರು ಅಪ್ಪಂಗೆ ಆ್ಯಕ್ಚುಲಿ ಸಹ್ಯಾದ್ರಿ ಕಾಲೇಜಲ್ಲಿ ಸಂಗೀತ ಕಡೆ ಅಪ್ಪ ಹೋಗ್ಲಿಕ್ಕೂ ನಿಸಾರ್ ಅಹಮದ್ ಅವ್ರ ಕಾರಣ, ಮತ್ತು ಸಾಹಿತ್ಯದ ಕಡೆ ಒಲವು ಬೆಳೆಸ್ಕೊಳ್ಳೋದು, ಯಾಕಂದರೆ ಅವರಲ್ಲಿ ಟೀಚ್ ಮಾಡ್ತಾಯಿದ್ರು ಅಪ್ಪಂಗೆ. ಆಮೇಲೆ ಲಕ್ಷ್ಮೀನಾರಾಯಣ ಭಟ್ರು ಎಲ್ಲ ಅಪ್ಪನ ಹಾಡನ್ನು ತುಂಬ ಮೆಚ್ಕೊಂಡು ಅಪ್ಪನ ಹತ್ರ ಎಲ್ಲ ಹಾಡಿಸ್ತಾಯಿದ್ರು. ಆವಾಗ ಅವರು ಕಿನ್ನರಿ ಧ್ವನಿ ಸುರುಳಿಗೆ ಮಕ್ಕಳ ಹೊಸ ಧ್ವನಿಗಳನ್ನು ಹುಡುಕ್ತಾ ಇದ್ದಾಗ ಅಪ್ಪ ನನ್ನ ಕ್ಯಾಸೆಟಲ್ಲಿ ರೆಕಾರ್ಡ್ ಮಾಡ್ಕೊಂಡಿರೋದನ್ನು ಕೇಳಿಸಿದ್ರಂತೆ. ಆವಾಗ ಅಯ್ಯೋ ಕರ್ಕೊಂಡು ಬಾ ಹುಡುಪ, ಎಷ್ಟು ಚೆನ್ನಾಗಿ ಹಾಡುತ್ತೆ ಮಗು ಅಂತ. ಸೊ ಈ ವರ್ಷ ಆ್ಯಕ್ಚುಲಿ ನಾನು ಕಿನ್ನರಿ ರೆಕಾರ್ಡ್ ಮಾಡಿ 35 ವರ್ಷ ಆಯಿತು. ಅಂದರೆ ನನ್ನ ಫಸ್ಟ್ ಧ್ವನಿ ಸುರುಳಿ ನಾನು ರೆಕಾರ್ಡ್ ಮಾಡಿ, ಆಮೇಲೆ ನನ್ನ ಫಸ್ಟ್ ಸಿನಿಮಾಗೆ ನಾನು ಹಾಡಿಬಿಟ್ಟು ಚುಕ್ಕಿ ಚಂದ್ರಮ್ಮ ಅದಕ್ಕೆ ಹಾಡಿ 35 ವರ್ಷ ಆಯಿತು. 35 ವರ್ಷದ ಜರ್ನಿ ಆಯಿತು. ಸೊ ಲಕ್ಷ್ಮೀನಾರಾಯಣ ಭಟ್ರಿಗೆ ನಾನು ಚಿರಋಣಿ ಅಂತ ಹೇಳಬೇಕು. ಅವರು ಕಿನ್ನರಿ ಆಯಿತು, ಆಮೇಲೆ ನಂದನ ಆಯಿತು, ಅದೆಲ್ಲ ಹಾಡಿಸಿದ್ರು. ಆಕಾಶವಾಣಿ ಆ್ಯಂಡ್ ದೂರದರ್ಶನ ಅದು ನನ್ನ ಜರ್ನಿಯ ತುಂಬ ದೊಡ್ಡ ಭಾಗ ಆಗಿದೆ. ಭಾಳಷ್ಟು ಸಾವಿರಾರು ಹಾಡುಗಳನ್ನ ನಾನು ಹಾಡಿದ್ದೀನಿ ಅಲ್ಲಿ. ಆಮೇಲೆ ನನಗೆ ಕಂಪೋಸ್ ಮಾಡೋಕ್ಕೆ ಅಂತಲೂ ಪುಷ್ಟಿ ಕೊಟ್ಟಿದ್ದಂಥದ್ದು ಆಕಾಶವಾಣಿ. ಒಂಥರ ಅಲ್ಲಿ ನೀನು ಕಂಪೋಸ್ ಮಾಡಿ ಹಾಡು ಯಾವುದಾದ್ರೂ ಹೊಸ ಹಾಡನ್ನು ಅಂತ, ಅದಕ್ಕೆಲ್ಲ ಸಪೋರ್ಟ್ ಸಿಗ್ತಾಯಿತ್ತು ಯಾವಗಲ್ಲವರು. ಆಮೇಲೆ ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ನನ್ನನ್ನು ಒಬ್ಬರು ಅದ್ಭುತವಾದ ಗುರುಗಳ ಹತ್ರ ಹೋಗಿ ಸೇರಿಸಿದ್ದು ಯಾವಗಲ್ ಸರ್, ರವೀಂದ್ರ ಯಾವಗಲ್ ಅವರು, ಡಾಕ್ಟರ್ ಶಕುಂತಲಾ ನರಸಿಂಹನ್ ಅವ್ರ ಹತ್ರ ಸೇರಿಸಿದ್ದು. ಅದಕ್ಕೆ ಮುಂಚೆ ನಾನು ಪಂಡಿತ್ DB ಹರೀಂದ್ರ ಅವ್ರ ಹತ್ರ ಮತ್ತು ಶ್ರೀಯುತ ರಾಧಾಕೃಷ್ಣ ಅವ್ರ ಹತ್ರ ಹಿಂದೂಸ್ತಾನಿ ಕಲಿಕೆ ಮಾಡ್ತಾಯಿದ್ದೆ. ಆಮೇಲೆ ಶಕುಂತಲಾ ನರಸಿಂಹನ್ ಅವ್ರ ಹತ್ರ, ಅಂದರೆ ಒಂದು ಹೆಣ್ಣು ಮಗು ಒಂದು ಹೆಣ್ಣು ಗುರುಗಳ ಹತ್ರನೇ ಹೋಗಿ ಕಲಿತ್ರೆ ಇನ್ನೂ ಇಂಪ್ರೂವ್ಮೆಂಟ್ ಆ್ಯಂಡ್ ಗಾಯಕಿ ಶೈಲಿ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಒಂದು ಥಿಯರಿ ಇದೆ. ಯಾಕಂದರೆ ಗಂಡಸರ ಹತ್ರ ಗಾಯಕರ ಹತ್ರ ಕಲಿತಾಗ ನಮ್ಮ ಸಿಂಗಿಂಗ್ ಸ್ಟೈಲು ಮ್ಯಾಸ್ಕ್ಯುಲೈನ್ ಆಗೋಗುತ್ತೆ ಅಂತ. ಸೊ ಶಕುಂತಲಾ ನರಸಿಂಹನ್ ಅವ್ರ ಹತ್ರ ಆಮೇಲೆ ನಂತರ ಸೇರಿಸಿದ್ರು. ಆಮೇಲೆ ಹೀಗೆ ನಾನು 5ನೇ ಕ್ಲಾಸಲ್ಲಿ ಇದ್ದೆ ಬಹುಶಃ. ಅಮ್ಮ ಸ್ಕೂಲಿಗೆ ಬಂದರು, ಸ್ಕೂಲ್ ಬಿಡೋ ಹೊತ್ತಿನಲ್ಲಿ. ಯಾಕೆ ಬಂದರು ಅಂತ ಗೊತ್ತಾಗಿಲ್ಲ. ಯಾರು ನಾನು ತರಲೆ ಕಿತಾಪತಿ ಮಾಡೋದು ನೋಡಿ ಯಾರೋ ಟೀಚರ್ ಕರೆಸ್ಬಿಟ್ಟಿದ್ದಾರೆ ಕಂಪ್ಲೇಂಟ್ ಮಾಡೋಕ್ಕೆ ಅಂತ ಅಂದ್ಕೊಂಡೆ. ಅಂದರೆ ನೀವು ಅಷ್ಟು ತರಲೆ ಮಾಡ್ತಿದ್ರಿ ಅಂತ ಆಯಿತು. ಏನು ಮಾಡ್ತಿದ್ರಿ ಅಂತ ತರಲೆ ನೀವು? ಏನು ಅಂದರೆ ತುಂಬ ಹೈಪರ್ ಆ್ಯಕ್ಟಿವು. ಸ್ವಲ್ಪ ಸಮಯ ಮಧ್ಯದಲ್ಲಿ ಇನ್ ಬಿಟ್ವೀನ್ ಕ್ಲಾಸಸ್ ಸಿಕ್ಕಿದ್ರೆ ಅದೇನೋ ಸ್ಪೋರ್ಟ್ಸಿಗೆ ಓಡೋಗ್ಬಿಡೋದು, ಅಲ್ಲಿ ಇಲ್ಲಿ ಓಡೋಗ್ಬಿಡೋದು, ಫುಲ್ ಆಫ್ ಆ್ಯಕ್ಟಿವಿಟೀಸು. ಹಾಂ ಓಕೆ. ಅಮ್ಮ ಬಂದಿದ್ರು, ಖೋಖೋ ಎಲ್ಲ ಆಡೋದು, ಡ್ರಿಲ್ಲು ಮತ್ತೊಂದು ಇದು ಅಂತ ಅಂದ್ಬಿಟ್ಟು. ಆಮೇಲೆ ಈ ಸ್ನೇಹಿತರನ್ನ ಕಟ್ಕೊಂಡು ಪ್ರಾಕ್ಟೀಸು
ಸಂಗೀತದ್ದು ಗ್ರೂಪ್ ಸಾಂಗ್ ನಾವೆಲ್ಲೋದ್ರೂ ಶೀಲ್ಡ್ ತರ್ತಿದ್ವಿ. ಸೊ ಅದು ಎಲ್ಲ. ಬಟ್ ಪಾಪ ಟೀಚರ್ಸು ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ಅಟೆಂಡೆನ್ಸ್ ಶಾರ್ಟೇಜ್ ಆಗಿ ಎಕ್ಸಾಮಿಗೆ ಕೂತ್ಕೊಳ್ಳೋಕ್ಕಾಗದಿರೋ ಪರಿಸ್ಥಿತಿ ಬಂದಿತ್ತು ಸೆಕೆಂಡ್ PUCಲಿ. ನಮ್ಮ ಟೀಚರ್ಸು ರೋಲಿಂಗ್ ಶೀಲ್ಡೆಲ್ಲ ಬೇಕಾದಷ್ಟು ತಂದಿದ್ಯಮ್ಮ, ಲೆಟ್ರ್ ಬರ್ಕೊಡ್ತೀನಿ ಅಂತ ಪಾಪ ಬರ್ಕೊಟ್ರು. ಅಮ್ಮ ಬಂದಿದ್ದರು ಸ್ಕೂಲ್ಗೆ. ಏನು ಅಂತಂದರೆ ಇದೇ ಚುಕ್ಕಿ ಚಂದ್ರಮ್ಮ ಫಿಲ್ಮ್ಗೆ ಹಾಡ್ಲಿಕ್ಕೆ ಆಡಿಷನ್ ಅಂತ ಕರ್ಕೊಂಡು ಹೋದ ಚಾಮುಂಡೇಶ್ವರಿ ಸ್ಟುಡಿಯೋಗೆ. ನನಗೇನು ಅವಾಗೇನು ಗೊತ್ತಿತ್ತು, ಎಲ್ಲರೂ ಹೆಸರುಗಳು ಮಾತ್ರ ನಾನು ಕೇಳಿದ್ದೆ ಎಲ್ಲರದ್ದು. ಅಲ್ಲಿ ಸ್ಟುಡಿಯೋಗೆ ಹೋಗಿ ಹಿಂಗೆ ಒಳಗೆ ಹೋಗಿ ನೋಡ್ತೀನಿ, ಶ್ರೀಯುತ ಉಪೇಂದ್ರ ಕುಮಾರ್ ಅವರು ಹಾರ್ಮೋನಿಯಂ ಇಟ್ಕೊಂಡು ಕೂತಿದ್ದಾರೆ. ನಾನು ಉಪೇಂದ್ರ ಕುಮಾರ್ ಸರ್ ಅಂತ ನೋಡ್ತಾ ಇದ್ದೆ. ಅವ್ರದ್ದು ಹಾಡುಗಳೆಲ್ಲ ಕೇಳ್ತಿದ್ದೆ ರೇಡಿಯೋದಲ್ಲಿ. ಆಮೇಲೆ ಇನ್ನೂ ಇದ್ದರು, ಸೌಮ್ಯರಾವ್ ಇದ್ದರು, ಯಾರು ಸಂಗೀತ ಗುರುರಾಜ್, ಮಂಜುಳಾ ಗುರುರಾಜ್ ಮಗಳು, ಅವೆಲ್ಲ ಇದ್ವಿ ಅವಾಗ. ಅವರು ಎಲ್ಲ ಇದ್ದರು. ಆವಾಗ ನನಗೂ ಒಂದು ಹಾಡನ್ನು ಹೇಳಿಕೊಟ್ರು. ಅದು ಒಂದು ಸಿನಿಮಾದಲ್ಲಿ ನಾಟಕದಲ್ಲಿ ಬರುವಂಥ ಒಂದು ಹಾಡು. ಅವ್ರು ಹೇಳಿಕೊಟ್ರು. ತಕ್ಷಣ ರಿಪ್ರೊಡ್ಯೂಸ್, ನಾನು ಏನು ಬರ್ಕೊಳ್ಲಿಲ್ಲ, ಎಂತೂ ಮಾಡಲಿಲ್ಲ. ನನಗೆ ಯಾವಾಗಲೂ ಸಿಂಗಲ್ ಟೇಕ್ ಆರ್ಟಿಸ್ಟ್ ಅಂತ ಕರೀತಾರೆ ಫೀಲ್ಡಲ್ಲಿ. ಆಮೇಲೆ ಗ್ರಾಮ್ಫೋನ್ ಅಂತ ಕರೀತಾರೆ, ಏನೇನೋ ಹೆಸರಿಟ್ಟಿದ್ದಾರೆ ನನಗೆ, ಅದು ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಸೊ ಅವ್ರಿಗೆ ಭಾರಿ ಖುಷಿ ಆಗೋಯ್ತು. ಅಯ್ಯೋ ಮಗು ಏನು ಪಟ್ಟಂತ ಪಿಕ್ ಮಾಡ್ಕೊಂಬಿಡ್ತು ಅಂತ. ಸರಿ ಒಂದು ಮಾನಿಟರ್ ನೋಡೋಣ ಅಂತ ವಾಯ್ಸ್ ರೂಮಲ್ಲಿ ಕಳಿಸಿದ್ರು. ನಾನು ಅವ್ರು ಹೇಳ್ಕೊಟ್ಟಿದ್ದು ರಪ್ ಅಂತ ಹಾಡಿದೆ. ಅದು ಆ್ಯಕ್ಚುಲಿ ಮಾನಿಟ್ರಲ್ಲ, ನೋಡಿ ನಾನು ಟೇಕ್ ಮಾಡಿದರು. ಒನ್ ಟೇಕಿಗೆ ಓಕೆ ಆಗೋಯ್ತು. ಅಯ್ಯೋ ಖುಷಿ ಪಟ್ಕೊಂಡು ಅವ್ರ ಎತ್ಕೊಂಡು ಕಾಲ ಮೇಲೆ ಕೂರಿಸ್ಕೊಂಡು ಮುದ್ದು ಮಾಡಿ ನನಗೆ. ಆ ಫೋಟೋ ನನ್ನ ಹತ್ರ ಇನ್ನೂ ಇದೆ. ಸೊ ಇದೊಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸು ಬಾಲ್ಯದ್ದು. ಅದು ನನ್ನ ಫಸ್ಟ್ ಮೂವಿ, ನಂಜುಂಡೇಗೌಡ್ರದ್ದು. ಸೊ ಅದಾದ ನಂತರ ಕಾರ್ಯಕ್ರಮಗಳು, ಕಲಿಕೆ, ರೆಕಾರ್ಡಿಂಗ್ಸು ಇದೆಲ್ಲ ನಡೀತಾನೆ ಹೋಯಿತು. ಯಾಕೆ ಗ್ರಾಮಫೋನ್ ಅಂತ ಕರೀತಾರೆ ನಿಮ್ಮನ್ನು? ನಾನು ಎಷ್ಟು ಹಾಡುಗಳನ್ನು ಕೇಳಿ ಕೇಳಿ ಚಿಕ್ಕ ವಯಸ್ಸಿಂದ ತಲೆಯಲ್ಲಿ ತುಂಬಿಕೊಂಡಿದ್ದೀನಿ. ಅಂದರೆ ನಾನು ಕಲ್ತ್ಕೋಬೇಕು ಅಂತ ಕೇಳಿಲ್ಲ ಯಾವತ್ತು ಹಾಡನ್ನು. ಆ ಪ್ರೀತಿಯಿಂದ ಕೇಳಿರ್ತೀನಲ್ಲ. ಸೊ ಕೇಳಿ ಕೇಳಿ ನಂಗೆ ಆ ಹಾಡಿನ ಸಾಲುಗಳಷ್ಟೇ ಅಲ್ಲ, ಆ ಹಾಡಿನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಅದರಲ್ಲಿ ಬರೋವಂಥ ಕಾರ್ಡ್ ಪ್ರೋಗ್ರೆಷನ್ನು, ಆ ರಿದಮ್ ಪ್ಯಾಟರ್ನ್ಸು, ಬಿಟ್ಗಳು, ಪ್ರತಿಯೊಂದು ನನ್ನ ತಲೆಯಲ್ಲಿ ಅಚ್ಚಾಗ್ಬಿಟ್ಟಿದೆ. ಸೊ ಬಹಳ ಕಡೆ ಮ್ಯೂಸಿಷಿಯನ್ಸು ನನಗೆ ಯಾವುದೋ ಒಂದು ಹೊಸ ಹಾಡು ಅಂತೇನೋ ಹಾಡ್ಲಿಕ್ಕೆ ಹೋದಾಗ, ಮೇಡಮ್ ಅದ್ರ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಂಚೂರು ಹೇಳಿ, ನನ್ನ ಹತ್ರ ಹೇಳಿ ನೊಟೇಷನ್ ಕೇಳ್ಕೊಂಡು ನೊಟೇಷನ್ ಬರ್ಕೋತಾರೆ. ಸೊ ಹಾಡು 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 ಮುಗಿದ್ಮೇಲೆ ಹಾಡಿನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ರಿದಮ್ ಪ್ಯಾಟರ್ನ್ ಎಲ್ಲ ಬಡ ಹೇಳ್ಕೊತ ಹೋಗ್ತಿರ್ತೀನಲ್ಲ, ಅದು ತುಂಬ ಜನಕ್ಕೆ ಸೋಜಿಗ ಅಂತ ಕಾಣುತ್ತೆ. ಅದಕ್ಕೆ ನನಗೆ ಗ್ರಾಮ್ ಅಂತ ಹೆಸರಿಟ್ಬಿಟ್ಟಿದ್ದಾರೆ. ಸಿನಿಮಾ ಸಂಗೀತವೇ ಬೇರೆ, ಸಂಗೀತ ಕ್ಷೇತ್ರವೇ ಬೇರೆ. ಸಿನಿಮಾ ಸಂಗೀತ ನೀವು ಕಂಡ ಹಾಗೆ ಹೇಗೆ? ಆ್ಯಂಡ್ ಅಫ್ಕೋರ್ಸ್ ಸರಿಗಮಪ ಅಂತ ವೇದಿಕೆ ಬಗ್ಗೆನೂ ನಾವು ಮಾತಾಡಬೇಕು. ಎಷ್ಟೋ ಜನ ಯುವ ಸಂಗೀತಗಾರರನ್ನು, ಹಾಡುಗಾರರನ್ನು ಇಡೀ ವಿಶ್ವಕ್ಕೆ ಕೊಟ್ಟಿದೆ, ಇಡೀ ದೇಶಕ್ಕೆ ಕೊಟ್ಟಿದೆ, ಕರ್ನಾಟಕಕ್ಕೆ ಕೊಟ್ಟಿದೆ. ಹೆಂಗೆ ನೋಡ್ತೀರಿ ಸಿನಿಮಾ ಸಂಗೀತ ಮತ್ತು ಸರಿಗಮಪ ಅಂತಹ ರಿಯಾಲಿಟಿ ಶೋನ? ನನ್ನ ಪ್ರಕಾರ ಆ್ಯಕ್ಚುಲಿ ಎಲ್ಲದು ಸಂಗೀತ ಒಂದೇ. ಬೇರೆ ಇವಾಗ ಭಾವಗೀತೆ ಅಂತ ತಗೊಂಡ್ರೆ ಅದರಲ್ಲಿ ನಾವು ಸ್ವಲ್ಪ ಸಾಹಿತ್ಯದ ಕಡೆ ಹೆಚ್ಚು ಗಮನ ವಹಿಸಬೇಕಾಗತ್ತೆ. ಯಾಕಂದರೆ ಆ ಕವಿ ಇರ್ತಾರೆ ನಮ್ಮೆದುರಿಗೆ, ಅವರು ಗಮನಿಸ್ತಾ ಇರ್ತಾರೆ. ನಾವು ಆ ಕವಿಯ ಭಾವಕ್ಕೆ ಎಲ್ಲೂ ಧಕ್ಕೆ ಬರದ ಹಾಗೆ ಐದರ್ ಕಂಪೋಸ್ ಮಾಡಬೇಕು ಆ್ಯಂಡ್ ಹಾಡಬೇಕಾಗತ್ತೆ. ಭಾವಗೀತೆ ಅಂದರೆ ಭಾವನೆಗಳು ಸುಗಮ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅದು ಸುಗಮ ಅಲ್ವೇ ಅಲ್ಲ, ಅದು ಕಷ್ಟವೇ ಅದು. ಆಮೇಲೆ ಮೋಸ್ಟ್ ಆಫ್ ಇದು ನಾವೇನು ಸುಗಮ ಸಂಗೀತದಲ್ಲಿ ಏನು ಮಾಡ್ತೀವಿ, ಲೈವೇ ಹಾಡೋದು. ಹಾಡುಗಳು ರೆಕಾರ್ಡ್ ಆಗೋದಕ್ಕಿಂತ ಹೆಚ್ಚು ನಾವು ಲೈವ್ ಹಾಡಿರೋ ಅಂಥ ಎಕ್ಸಾಂಪಲ್ಸೇ ಜಾಸ್ತಿ. ಸೊ ಆ ಕವಿಯ ಭಾವನೆಗಳನ್ನು ನಾವು ಜನರಿಗೆ ಮುಟ್ಟಿಸ್ಬೇಕಾದಂಥ ಒಂದು ಜವಾಬ್ದಾರಿ ನಮ್ಮ ಮೇಲಿರುತ್ತೆ. ಸೊ ಅದು ಒಂದು
ಸಾಹಿತ್ಯಕ್ಕೆ ಹೆಚ್ಚು ನಾವು ಆ ಕಡೆ ಗಮನ ಕೊಡಬೇಕಾಗತ್ತೆ. ಅಫ್ಕೋರ್ಸ್ ಸಿನಿಮಾ ಸಂಗೀತದಲ್ಲೂ ಸಾಹಿತ್ಯಕ್ಕೆ ನಾವು ಎಲ್ಲೇ ಹೋದರೂ ಸಾಹಿತ್ಯಕ್ಕೆ ಗಮನ ಕೊಡಲೇಬೇಕು. ಬಟ್ ಸಿನಿಮಾ ಸಂಗೀತ ಅದು ಕೂಡ ಸುಲಭ ಅಲ್ಲ. ಯಾಕಂದರೆ ಅಲ್ಲಿ ಯಾರಿಗೋಸ್ಕರ ನಾವು ಹಾಡ್ತಿದ್ದೀವಿ, ಅವರಿಗೆ ಅದು ಇನ್ನೊಂದು ರೀತಿಯಲ್ಲಿ ಚಾಲೆಂಜಿಂಗು. ಅವರಿಗೆ ಸೂಟ್ ಆಗುವ ಹಾಗೆ ನಾವು ಏನಾದರೂ ಸ್ವಲ್ಪ ವಾಯ್ಸಲ್ಲಿ ಮಾಡಿಫಿಕೇಷನ್ ಮಾಡ್ಕೋಬೇಕಾಗ್ಬೋದು. ಆಮೇಲೆ ಆ ಸಂಗೀತ ನಿರ್ದೇಶಕರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ನಾವು ಯಾವ ರೀತಿಯಲ್ಲಿ ಎಮೋಟ್ ಮಾಡಬೇಕು. ಬಿಕಾಸ್ ಸುಗಮ ಸಂಗೀತದಲ್ಲಿಗಿಂತ ಹೆಚ್ಚಾಗಿ ಇಲ್ಲಿ ಇನ್ನೂ ವಿಭಿನ್ನವಾದ ಸ್ವಲ್ಪ ಎಕ್ಸ್ಟ್ರೀಮ್ ಭಾವನೆಗಳನ್ನು ನಾವು ಪೋರ್ಟ್ರೇ ಮಾಡಬೇಕಾಗತ್ತೆ. ಯಾಕಂದರೆ ಅವರು ಇನ್ಯಾರೊಬ್ಬರು ನಮ್ಮ ವಾಯ್ಸಿಗೆ ಆ್ಯಕ್ಟ್ ಮಾಡ್ತಿರ್ತಾರಲ್ಲ, ಸೊ ಅವರ ಅರ್ಧದ ಕೆಲಸ ನಾವು ಮಾಡಿರಬೇಕಾಗತ್ತೆ ಮುಂಚೆ. ಸೊ ಅದು ಐ ಥಿಂಕ್ ಇಟ್ಸ್ ಆ ರೀತಿಯಲ್ಲಿ ಅದು ಚಾಲೆಂಜಿಂಗ್ ಅದು ಅಂತ ನನಗೆ ಅನಿಸುತ್ತೆ. ರಿಯಾಲಿಟಿ ಶೋಸ್ ಮೊದಲೆಲ್ಲ ಆದರೆ ಒಂದು ಅವಕಾಶಕ್ಕಾಗಿ ಬಹಳಷ್ಟು ಓಡಾಡಬೇಕಾಗಿತ್ತು. ಬೆಂಗಳೂರಿನಂತಹ ಮಹಾನಗರಿಗೆ ಸಾವಿರಾರು ಜನ ಸಂಗೀತಗಾರರಾಗಬೇಕು, ಹಾಡುಗಾರರಾಗಬೇಕು, ನಟರಾಗಬೇಕು, ನಟಿಯರಾಗಬೇಕು ಅಂತ ಬರ್ತಿರ್ತಾರೆ. ಬಟ್ ರಿಯಾಲಿಟಿ ಶೋ ಒಂದು ರೀತಿ ವರಾನೂ ಹೌದು, ಹಾಗೆ ಒಂದು ದೊಡ್ಡ ಆಪರ್ಚುನಿಟಿನೂ ಹೌದು. ಆ್ಯಂಡ್ ಅಫ್ಕೋರ್ಸ್ ಶ್ರೇಯಾ ಘೋಷಾಲ್ ಹೌದು, ಶಾಪನೂ ಹೌದಾ? ಯಾಕೆ ಹೇಳ್ತಾ ಹೋಗ್ತೀನಿ, ಹೇಳಿ. ಈಗಿನ ಒಂದು ಕಾಲಘಟ್ಟವನ್ನು ನಾವು ನೋಡ್ತಾ ಹೋದರೆ ಅತಿ ಆದರೆ ಅಮೃತನೂ ವಿಷ ಆಗುತ್ತೆ ಅನ್ನೋದು ಅದು ಐ ಥಿಂಕ್ ಆ ಒಂದು ಗಾದೆನೇ ಬಹುಶಃ ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ಬಿಕಾಸ್ ಮುಂಚೆ ಎಲ್ಲೋ 1 ಅಥವಾ 2 ರಿಯಾಲಿಟಿ ಶೋಸ್, ಟ್ಯಾಲೆಂಟ್ ಹಂಟ್ ಶೋಸ್ ಇತ್ತು. ಈಗ ಎಲ್ಲ ಚಾನಲಲ್ಲೂ ಯಾವುದೋ ಒಂದು ರೀತಿಯ ಟ್ಯಾಲೆಂಟ್ ಹಂಟ್ ಶೋಗಳಿದೆ. ಆ್ಯಂಡ್ ಆ ಟ್ಯಾಲೆಂಟ್ ಹಂಟ್ ಶೋ ಅಲ್ಲಿ ಟ್ಯಾಲೆಂಟ್ಗಿಂತ ಜಾಸ್ತಿ ನಿಮ್ಮ ಬ್ಯಾಕ್ಗ್ರೌಂಡ್, ಅಂದರೆ ಈಗೀಗ ಏನಾಗ್ತಿದೆ ಅಂದರೆ ನಿಮಗೇನೋ ಕಷ್ಟವೋ, ದೈಹಿಕವಾದ ಏನೋ ಒಂದು ಕಷ್ಟವೋ ಅಥವಾ ಎಕನಾಮಿಕಲಿ ಕಷ್ಟವೋ, ಏನೋ ಒಂದು ರೀತಿಯಲ್ಲಿ ನಿಮ್ಮ ಕಷ್ಟ ಇದ್ದಾಗ ಆ ಕಷ್ಟನ ಜಾಸ್ತಿ ಫೋಕಸ್ ಮಾಡ್ತಾರೆ. ಇವರು ಇಂಥ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ, ಇವ್ರಿಗೆ ಈ ರೀತಿಯ ಕಷ್ಟ ಇದೆ ಅಂದರೆ ಅದು ಒಂದು ಏನಾಗ್ತಾ ಇದೆ ಅಂದರೆ ವಿಕ್ಟಿಮ್ ಪ್ಲೇ ಆಗೋ ರೀತಿಯಲ್ಲಿ, ವಿಕ್ಟಿಮ್ ಕಾರ್ಡ್ ಪ್ಲೇ ಆ ಥರ ಸ್ಟಾರ್ಟ್ ಆಗತ್ತದು. ಅಫ್ಕೋರ್ಸ್ ಅವರು ಅದ್ಭುತವಾಗಿ ಹಾಡ್ತಿರ್ತಾರೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ಈಗ ವೋಟಿಂಗ್ ಅಂತ ಬಂದ ಮೇಲೆ ಅಯ್ಯೋ ಪಾಪ ಇವ್ರಿಗೆ ಕಷ್ಟ ಇದೆ, ಇಮೋಷ್ನಲ್ ವಿಷಯಗಳು ವರ್ಕ್ ಆಗುತ್ತೆ ಟ್ಯಾಲೆಂಟ್ ಅಂತ ಹೇಳ್ತೀರಿ. ಇವರಿಗೆ ಕಷ್ಟ ಇದೆ ಪಾಪ, ಇವ್ರಿಗೆ ವೋಟ್ ಮಾಡೋಣ ಅನ್ನುವಂಥ ಒಂದು ಜನರ ಮೆಂಟ್ಯಾಲಿಟಿ ಆಬ್ವಿಯಸ್ಲಿ ಹೋಗುತ್ತೆ. ಸೊ ಬಹಳಷ್ಟು ಕಡೆಯಲ್ಲಿ ಏನಾಗುತ್ತೆ, ವೋಟಿಂಗ್ ಇಲ್ಲದೆ ಬರೀ ಜಡ್ಜಸ್ ಇದ್ದಾಗ ಅದು ಬೇರೆ, ಅದು ಸರಿಯಾದ ದಾರಿಯಲ್ಲಿ ಬಹುಶಃ ಹೋಗುತ್ತದು, ಜಡ್ಜಸ್ ಸೆಲೆಕ್ಟ್ ಮಾಡೋ ರೀತಿಯಲ್ಲಿ. ಬಟ್ ಜನಗಳು ವೋಟ್ ಮಾಡಬೇಕು ಅಂದಾಗ ಒಬ್ಬೊಬ್ಬರಿಗೆ ಕನೆಕ್ಟ್ ಆಗುವಂಥ ರೀತಿ ಬೇರೆ ಇರುತ್ತೆ. ಈಗ ಸಂಗೀತ ಮತ್ತು ಸಾಹಿತ್ಯದ ಪ್ರವೇಶ ಯಾರಿಗಾರೋ ಇದ್ದು ಅವ್ರಿಗೆ ಅದರ ಅನುಭವ ಇದ್ದರೆ ಅವರು ಇಲ್ಲ ಇವ್ರಿಗೇನೇ ಕಷ್ಟ ಇರಲಿ, ಅದು ಬೇರೆ. ಇದು ಒಂದು ಸಂಗೀತದ ಕಾರ್ಯಕ್ರಮ, ಇಲ್ಲಿ ಯಾರು ಚೆನ್ನಾಗಿ ಹಾಡ್ತಾರೆ ಅವ್ರಿಗೆ ನಾವು ವೋಟ್ ಮಾಡಬೇಕು ಅನ್ನೋಂಥದ್ದು ಬರುತ್ತೆ. ಬಟ್ ಒಬ್ಬ ರೂರಲ್ ಕಡೆಯಿಂದ ಟಿ ವಿ ನೋಡ್ತಾ ಇರೋವಂಥವ್ರು ಅಥವಾ ಸಂಗೀತದ ಬಗ್ಗೆ ಅಷ್ಟಾಗಿ ಜ್ಞಾನ ಇಲ್ಲದೆ ಇರೋವಂಥ ನೋಡೋರು ಅವ್ರಿಗೇನು ಅನಿಸುತ್ತೆ, ಅಯ್ಯೋ ಪಾಪ ಇವ್ರಿಗೆ ಮನೆ ಮಠ ಇಲ್ಲ ಅಥವಾ ಇವರಿಗೆ ತಂದೆ ತಾಯಿ ಇಲ್ಲ, ಚೆನ್ನಾಗಿ ಹಾಡ್ತಾರಲ್ಲ ಪಾಪ ಇವ್ರಿಗೆ ಇದರಿಂದ ಸಹಾಯ ಆಗುತ್ತೆ, ವೋಟ್ ಮಾಡೋಣ. ಸೊ ಟ್ಯಾಲೆಂಟಿಗಿಂತ ಹೆಚ್ಚಾಗಿ ಅಲ್ಲಿ ಎಮೋಷನ್ ವರ್ಕ್ ಆಗುತ್ತೆ. ಕರೆಕ್ಟ್. ಸೊ ಬೇರೆ ಬೇರೆ ಕಾರ್ಡ್ಸ್ ಪ್ಲೇ ಆಗುತ್ತೆ ಇಲ್ಲಿ. ಓಕೆ. ಹಾಗಾಗಿ ನಿಜವಾದ ಟ್ಯಾಲೆಂಟಿಗೆ ಸ್ವಲ್ಪ ಏನಂತಾರೆ ಸೆಕೆಂಡ್ ರೋ ಸಿಗ್ತಾ ಇದೆ, ಫಸ್ಟ್ ರೋ ಸಿಗ್ತಾ ಇಲ್ಲ. ನಾನು ಸರೆಗಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಅಲ್ಲಿ ಪಕ್ಕಾ 200% ನೀವೇನು ಕೃಷಿ ಮಾಡಿದ್ದೀರಿ ಸಂಗೀತದಲ್ಲಿ, ನೀವೆಷ್ಟು ಕಲ್ತಿದ್ದೀರಿ, ನಿಮಗೆಷ್ಟು ಜ್ಞಾನ ಇದೆ, ನೀವು ಎಷ್ಟು ಪರ್ಫೆಕ್ಟಾಗಿ ಹಾಡ್ತೀರಾ. ಆವಾಗ ರೌಂಡ್ಸ್ ಕೂಡ ಹಾಗೆ ಇತ್ತು. ಈಗ ಬೇರೆ ಬೇರೆ ರಾಗದ ಹೆಸರುಗಳನ್ನು ಕೊಟ್ಟು ಅದರಲ್ಲಿ ಹಾಡಿ ಯಾವ್ದಾರೋ ಹಾಡನ್ನು ನಮಗೆ ತಕ್ಷಣ ತಲೆ ಕೆಲಸ ಮಾಡಬೇಕಾಗ್ತಿತ್ತು. ಅವಾಗ ನೀವು ರಾಗ ಹೆಸರು ಕೊಟ್ಟು ರಾಗದಲ್ಲಿ ಹಾಡು ಹಾಡಬೇಕು ಅಂದರೆ ನಿಮಗೆ ಶಾಸ್ತ್ರೀಯ ಗೊತ್ತೇ ಇರಬೇಕು ಸಂಗೀತ, ಇಲ್ಲಾಂದರೆ ಸರ್ವೈವ್ ಆಗಲ್ಲ. ಅಥವಾ ಯಾವುದೋ ಒಂದು ತಾಳ ಕೊಡ್ತಿದ್ರು ಅವ್ರು ನಮಗೆ, ದೀಪ್ ಚಂದಿ ತಾಳದಲ್ಲಿ ಒಂದು ಹಾಡು ಹೇಳಿ ಅಂತ. ದೀಪ್ ಚಂದಿ ಅಂದರೆ ಯಾರ್ದೋ ಹುಡುಗಿ ಹೆಸರು ಅಂದ್ಕೊಂಡ್ಬಿಡ್ತಾರೆ ಇವಾಗ ಅಷ್ಟೇ, ಗೊತ್ತೇ ಆಗಲ್ಲ. ಸೊ ಈ ಥರದ ಇತ್ತು. ನಾನ್ ಆರ್ಕೆಸ್ಟ್ರಾ ರೌಂಡು ಸ್ಟಾರ್ಟಿಂಗಲ್ಲಿ ಒಂದು ಶ್ರುತಿ ಕೊಡೋರು,
ನಾವು ಹಾಡೋದಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಪಿನ್ ಡ್ರಾಪ್ ಸೈಲೆನ್ಸ್, ನೋ ಆರ್ಕೆಸ್ಟ್ರಾ. ನಾವು ಹಾಡು ಮುಗಿಸೋತ್ತಿಗೆ ಮತ್ತೆ ಶ್ರುತಿ ಕೊಡೋರು, ನೀವು ಅದೇ ಶ್ರುತಿಲಿದ್ದೀರಾ ಮೇಲೆ ಕೆಳಗೆ ಆಗಿದೆಯಾ ಅಂತ ನೋಡೋದಕ್ಕೆ. ಈ ಥರದ್ದೆಲ್ಲ ರೌಂಡ್ಸ್ ಇರ್ತಾಯಿತ್ತು. ಈಗ ಆಮೇಲೆ ಬೇರೆ ಬೇರೆ ಭಾಷೆಯ ಹಾಡುಗಳನ್ನ ಕಲ್ತು ಹಾಡಿ ನೀವು ಅಂತ ಹೇಳೋರು. ಅದಕ್ಕೆಲ್ಲ ನಮಗೆ ರೆಡಿ ಆಗೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ನಾಳೆ ರೆಡಿ ಆಗಬೇಕು ಅಂದರೆ ನಾಳೆ ರೌಂಡ್ ಇದೆ ಅಂದರೆ ಇವತ್ತು ರೆಡಿ ಆಗಬೇಕು ನೀವು. ಸೊ ಅದೆಲ್ಲ ನೀವು ಎಷ್ಟು ಬೇಗ ಪಿಕ್ ಮಾಡ್ತೀರಾ, ನೀವು ಎಷ್ಟು ಹುಷಾರಿದ್ದೀರಿ, ಎಷ್ಟು ರೆಡಿ ಆಗಿದ್ದೀರಿ ಅನ್ನೋದನ್ನ ಕಲ್ತಿದ್ದೀರಿ, ಚಾಲೆಂಜಿಂಗ್ ಅದು. ಸೊ ಆ ಥರ ರೌಂಡ್ಸ್ ಇರ್ತಾಯಿತ್ತು. ಇವಾಗ ಏನಾಗ್ತಿದೆ, ಅದು ಸ್ಯಾಡ್ ಟು ಸೇ, ಬಟ್ ಸಂಗೀತಕ್ಕಿಂತ ಹೆಚ್ಚಾಗಿ ಬೇರೆ ಕಂಟೆಂಟ್, ಮಾತು, ಹಾಸ್ಯ, ಡಾನ್ಸು, ಹಾಡು ಹೇಳೋರ ಕೈಯಲ್ಲಿ ಡ್ಯಾನ್ಸು ಮಾಡಿಸ್ತಾರೆ, ಇನ್ನೇನೋ ಒಂದು ಸ್ಕಿಟ್ಟು ಮಾಡಿಸ್ತಿದ್ದಾರೆ. ಸೊ ಇದೆಲ್ಲ ಆದಾಗ ಏನಾಗುತ್ತೆ, ಅವರು ಗಾಯಕರು ಕೂಡ ಸ್ಲೈಟ್ಲಿ ಡಿವೇಟ್ ಆಗ್ತಾ ಹೋಗ್ತಾರೆ. ನಮಗಿದು ಬರಬೇಕು, ಅದು ಬರಬೇಕು, ನಮ್ಗೆ ನಟನೆ ಸ್ವಲ್ಪ ಗೊತ್ತಿರಬೇಕು, ನಮ್ಗೆ ಸ್ವಲ್ಪ ಡ್ಯಾನ್ಸ್ ಗೊತ್ತಿರಬೇಕು. ಸೊ ಅವರು ಗಾಯಕರ ಜೊತೆ ಇನ್ನೆಲ್ಲ ಕಲ್ಸ್ ಮೇಲೋಗ್ರೂ ಆಗಕ್ಕೆ ಶುರುವಾಗುತ್ತೆ. ಆ್ಯಂಡ್ ಇನ್ನೊಂದು ತುಂಬ ದೊಡ್ಡ ಡಿಸಾಸ್ಟರ್ ಏನಾಗ್ತಾಯಿದೆ ಅಂದರೆ, ಆ ಒಂದು 3 ತಿಂಗಳೋ 4 ತಿಂಗಳೋ ಅಥವಾ 6 ತಿಂಗಳು ಕಾಲವೋ ಆ ಒಂದು ಸೀಸನ್ ಏನು ನಡೆಯುತ್ತಲ್ಲ, ಆವಾಗ ನೀವೇ ಇಂದ್ರ ಚಂದ್ರ ದೇವೇಂದ್ರ ಅಂತ ನಿಮ್ಮನ್ನು ಪೋರ್ಟ್ರೇ ಮಾಡಿ ನಿಮ್ಮನ್ನು ತಲೆ ಮೇಲೆ ಹತ್ತಿ ಕೂರಿಸ್ಕೊಂಡು ಸಿಕ್ಕಾಪಟ್ಟೆ ಆ ಟೈಮಲ್ಲಿ ಪಾಪ್ಯುಲರ್ ಆಗಿರ್ತೀರ. ಬಟ್ ಅಲ್ಲಿಂದ ಆಚೆ ಬಂದಮೇಲೆ ಅವ್ರಿಗೆ ನಿಜವಾದ ಚಾಲೆಂಜ್ ಶುರುವಾಗೋದು. ಇವಾಗ ಮುಂಚೆ ಕೈ ಬೆರಳೆಣಿಕೆ ಅಷ್ಟು ಗಾಯಕಿಯರಿದ್ದರು. ಈಗ ಎವ್ರಿ ಸೆಕೆಂಡ್ ಹೌಸ್ ಹ್ಯಾಸ್ ಅನ್ ಆರ್ಟಿಸ್ಟ್. ನಟನೆ ಇರ್ಬೋದು, ಗಾಯಕ ಇರ್ಬೋದು. ಪ್ರತಿ 2ನೇ ಮನೆಯಲ್ಲೂ ಒಬ್ಬರು ಆರ್ಟಿಸ್ಟ್ ಇದ್ದಾರೆ. ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ ಈಗ. ಅಂದರೆ ಎಲ್ಲರೂ ಹಾಡ್ತಾರೆ, ಎಲ್ಲರೂ ನಟನೆ ಮಾಡ್ತಾ ಇದ್ದಾರೆ. ಬಟ್ ಕೆಲಸ ಕಮ್ಮಿ, ಯಾರಿಗೂ ಕೆಲಸ ಸಿಗ್ತಾ ಇಲ್ಲ. ಆ್ಯಂಡ್ ಶೆಲ್ಫ್ ಲೈಫ್ ಕಮ್ಮಿ. ವೆರಿ ಇಂಪಾರ್ಟೆಂಟ್. ಎಷ್ಟು ದಿನದವರೆಗೆ ಕರೆಕ್ಟ್, ಎಷ್ಟು ದಿವಸ ಅವರು ಸರ್ವೈವ್ ಆಗ್ತಿದ್ದಾರೆ ಫೀಲ್ಡಲ್ಲಿ. ಎಲ್ಲರೂ ಬರ್ತಾ ಇದ್ದಾರೆ. ಆವಾಗ ಗಾಯಕಿಯರು ಕಮ್ಮಿ ಇದ್ದರು. ತಿಂಗಳಿಡೀ ಕೆಲಸ ಇತ್ತು ನಮಗೆ. ಅಂದರೆ ಒಂದು ದಿನದಲ್ಲಿ ನಾನು 15 ಸಾಂಗ್ ರೆಕಾರ್ಡ್ ಮಾಡಿದ್ದೀನಿ. ಇಷ್ಟು ಕೆಲಸ ಇರ್ತಿತ್ತು. ನಂಗೆ ಊಟ ಮಾಡೋಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ. ಒಂದು ಸ್ಟುಡಿಯೋಯಿಂದ ಇನ್ನೊಂದು ಸ್ಟುಡಿಯೋಗೆ ಹೋಗ್ತಾ ನಾನು ಒಂದು ಕೈಯಲ್ಲಿ ಡ್ರೈವ್ ಮಾಡ್ಕೊಂಡು ಇನ್ನೊಂದು ಕೈಯಲ್ಲಿ ಊಟ ಮಾಡ್ಕೊಂಡು ಹೋಗಿರೋದಿದೆ. ಬೆಳಗ್ಗೆ ರೆಕಾರ್ಡಿಂಗ್, ಮಧ್ಯಾಹ್ನ ರೆಕಾರ್ಡಿಂಗ್, ಸಂಜೆ ಪ್ರೋಗ್ರಾಮು, ಈ ಥರ ಇತ್ತು. ಇವಾಗ ಎಲ್ಲ ಕಡೆ ಗಾಯಕಿಯರು, ಕೆಲಸ ಕಮ್ಮಿ, ಕೆಲಸ ಇಲ್ಲ. ಕೆಲಸ ಇದ್ರೂ 2 ವರ್ಷ ಒಬ್ಬ ಗಾಯಕ ಅಥವಾ ಗಾಯಕಿ ಹೆಚ್ಚಂದರೆ 2 ವರ್ಷ ಇರಬಹುದು. ಆಮೇಲೆ ಅವ್ರು ಯಾರು ಅಂತ ಯಾರಿಗೂ ಹೆಸರು ನೆನಪಿರಲ್ಲ. ಇದಕ್ಕೆ ನಾನು ಹೇಳಿದ್ದು, ಅತಿ ಆದರೆ ಅಮೃತನೂ ವಿಷಯ ಆಗುತ್ತೆ ಅಂತ. ಸೊ ಭಾಳಷ್ಟು ಜನಕ್ಕೆ ಏನಾಗುತ್ತೆ, ಅಲ್ಲಿ ನಮ್ಮನ್ನು ಬಿಟ್ಟರೆ ಇಲ್ಲ ಅಂತ ಮೆರೆದಿರ್ತಾರೆ ಅವರು ಆ ವೇದಿಕೆ ಮೇಲೆ. ಬಟ್ ಕೆಳಗಿಳಿದು ಬಂದಮೇಲೆ ರಿಯಾಲಿಟಿ ಆಚೆ ಬಂದಮೇಲೆ ಒಂದು ಸ್ವಲ್ಪ ದಿವಸ ಅಷ್ಟೇ, ಆಮೇಲೆ ಅವ್ರನ್ನ ಯಾರು ಕೇಳೋರಿರಲ್ಲ. ಇನ್ನೊಂದು ಸೀಸನ್ನಿನ ಇನ್ನೊಂದಷ್ಟು ಜನ ಹೊಸ ಇದು ಬರುತ್ತೆ, ಹೊಸ ಬ್ಯಾಚ್ ಬರುತ್ತೆ. ಆವಾಗ ಅವ್ರನ್ನ ಮರಿತಾರೆ ಜನ. ಆವಾಗ ಅವ್ರಿಗೇನಾಗುತ್ತೆ, ಅದನ್ನು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ, ಡಿಪ್ರೆಷನಿಗೆ ಹೋಗ್ತಾರೆ. ಇನ್ನೊಂದು ಮತ್ತೊಂದು ಅವಘಡಗಳು ಕೂಡ ಹಾಗೆ ಇದೆ. ಸೋಷಿಯಲ್ ಮೀಡಿಯಾ ತಗೊಂಡೋಗಿ ಮೇಲೆ ಕೂರಿಸುತ್ತೆ ಮತ್ತು ಬೀಳ್ಸು. ತುಂಬ ಕ್ರೂಯಲ್ ಸೋಷಿಯಲ್ ಮೀಡಿಯಾ, ತುಂಬ ಕ್ರೂಯಲ್. ಆ್ಯಂಡ್ ಇವಾಗ ಒಂಥರ ಫಾಸ್ಟ್ ಫುಡ್ ಕಲ್ಚರ್ ಏನಿದೆ, ಹಾಗೇ ವಿ ಬಿಕಮ್ ವಾಟ್ ವಿ ಈಟ್ ಅಂತ ಹೇಳ್ತಾರಲ್ಲ, ಇದನ್ನು ನಾನು ಎಲ್ಲ ಕಡೆ ಹೇಳ್ತೀನಿ. ಈಗ ಫಾಸ್ಟ್ ಫುಡ್ ಹೆಂಗೆ ತಿಂದು ಅನಾರೋಗ್ಯ ಮಾಡ್ಕೋತಾ ಇದ್ದಾರೆ ಎಲ್ಲರೂ, ಹಾಗೆ ಫಾಸ್ಟ್ ಫುಡ್ ಹೇಗೆ ನೀವು ಹೋಗಿ ಆರ್ಡರ್ ಮಾಡ್ತೀರಾ, 5 ನಿಮಿಷಕ್ಕೆ ನಿಮಗೆ ಸಿಗುತ್ತೆ. ಇದು ಹಾಗೆ ಆಗ್ತಿದೆ. ನೀವು ಹಿಂಗೆ ಬರ್ತೀರಾ, ಆಚೆ ಈಚೆ ನೋಡೋಷ್ಟೊತ್ತಿಗೆ ನೀವು ಮಾಯ ಆಗಿರ್ತೀರ. ಜನರ ತಲೆಯಲ್ಲಿ ಉಳಿತಾನೆ ಇಲ್ಲ. ಆ್ಯಂಡ್ ಜನಗಳಿಗೆ ಕೂಡ ಅಟೆನ್ಷನ್ ಸ್ಪ್ಯಾನ್ ಇದೆಯಲ್ಲ, ತುಂಬ ಕಮ್ಮಿ ಆಗ್ತಾ ಇದೆ. ಅದು ಡೇಂಜರ್. ಅದು ಮೊದಲಾದ್ರೆ ಅರ್ಧ ಗಂಟೆ ಪ್ರೋಗ್ರಾಮ್ ನೋಡ್ತಿದ್ರು, ಇವಾಗ 1 ನಿಮಿಷದ ಇನ್ಫಾರ್ಮೇಷನ್. ಹಿಂಗೆ ಅವ್ರಿಗೆ 20 ಸೆಕೆಂಡ್ ಆದ್ಕೂಳೆ ಸ್ವೈಪ್ ಮಾಡಬೇಕು, ಸ್ಕ್ರಾಲ್ ಮಾಡಬೇಕು ಅಷ್ಟೇ. ಯಾರು ನೋಡ್ತಾ ಇಲ್ಲ, ಯಾರೂ ಕೇಳ್ತಾ ಇಲ್ಲ. ಆ್ಯಂಡ್ ನಿಮ್ಮ ವಿಷಯನೇ ನಾನು ಮಾತಾಡೋದಾದರೆ, ಒಂದು ಇನ್ಸಿಡೆಂಟ್ ನಿಮಗೊಂದಷ್ಟು ಟ್ರಾಮಾಸ್ನ ತಂದುಬಿಡ್ತು. ನಾ ಹೇಳಬಾರ್ದು ಅಂತ ಅಂದ್ಕೊಂಡೆ, ಯಾಕಂದ್ರೆ ಎಲ್ರಿಗೂ ಗೊತ್ತಾಗಿದೆ ವಿಷಯ. ಬಟ್ ಸ್ಟಿಲ್ ಅದೊಂದು ಟ್ರಾಮಾನೇ ಆಯಿತು ನಿಮಗೆ. ಎಲ್ಲರೂ ಫೋನ್ ಮಾಡ್ತಾಯಿದ್ರು, ಏನಾಗಿದೆ ನಿನಗೆ ಅಂತ ಕೇಳ್ತಾಯಿದ್ರು. ನಿಮಗೆ ಗಂಟ್ಲು ಸಮಸ್ಯೆ ಆಗಿತ್ತು ಅನ್ನೋದ್ರಿಂದ ಹಿಡಿದು ಕ್ಯಾನ್ಸರ್ ಅಂತೆ ಹೌದಾ ಅಂತ ಹೇಳೋವರೆಗೂ ನಿಮಗೆ
ಫೋನ್ಗಳ ಸುರಿಮಳೆ, ಮೆಸೇಜ್ಗಳ ಸುರಿಮಳೆ. ಆ್ಯಂಡ್ ಇನ್ಮೇಲೆ ಅರ್ಚನಾ ಉಡುಪ ಅವ್ರು ಆಡೋಕ್ಕೆ ಆಗಲ್ವಂತೆ, ಆಡೋದೇ ಇಲ್ವಂತೆ, ಅದು ನಿಂತು ಹೋಗಿದೆಯಂತೆ, ಹಿಂಗಿದ್ದು ಏನೇನೋ ಕೇಳ್ಪಟ್ರಿ ನೀವು. ಹೌ ವಾಸ್ ದ ಡೇಸ್? ಅಂದರೆ ಆ ಸ್ವಲ್ಪ ದಿನಾನೇ ಅದು, ಬಟ್ ನೀವು ಅದೊಂದು ಕ್ಲಾರಿಫಿಕೇಶನ್ ಕೊಡೋವರೆಗೂ ಜೋರಿತ್ತದು. ಕರೆಕ್ಟ್. ನಾನು ಇದಕ್ಕೆಲ್ಲ ರಿಯಾಕ್ಟ್ ಮಾಡಬಾರ್ದಂತಲೇ ನಾನೊಂದು 2-3 ತಿಂಗಳು ತಳ್ಳಿದೆ ಅದನ್ನ. ಬಟ್ ಬರ್ತಾ ಬರ್ತಾ ಹೋದ ಕಡೆ ಎಲ್ಲ ನೀವು ಈಗ ಹೇಗಿದ್ದೀರಿ, ನಿಮ್ಮ ಆರೋಗ್ಯ ಹೇಗಿದೆ, ಈಗ ಹಾಡ್ತಿದ್ದೀರಾ ಅಂತೆಲ್ಲ ಕೇಳಿದಾಗ ಪ್ರತಿ ಸಲಿನೂ ನನಗೆ ಹಿಂಸೆ ಆಗೋದು. ನಾನು ಇಷ್ಟು ಜಕಾಸಾಗಿ ಹಾಡ್ತಾಯಿದ್ದೀನಿ, ಇಷ್ಟು ಬ್ಯುಸಿಯಾಗಿದ್ದೀನಿ, ನಾನು ಐ ಆಮ್ ಎಂಜಾಯಿಂಗ್ ಮೈ ಸಿಂಗಿಂಗ್ ಕರಿಯರ್, ಐ ಆಮ್ ಎಂಜಾಯಿಂಗ್ ಮೈ ಲೈಫ್, ಯಾಕೆ ಈ ಥರ ಮಾಡ್ತಿದ್ದಾರೆ, ನಾನು ಇದಕ್ಕೆ ಉತ್ತರ ಕೊಡಲೇಬೇಕು, ಇಲ್ಲಾಂದರೆ ಇದು ಎಲ್ಲೆಲ್ಗೋ ಹೋಗಬಹುದು ಅಂತ ಅಂದ್ಕೊಂಡೆ. ಇದು ತುಂಬ, ನಾ ಹೇಳಿದ್ನಲ್ಲ, ಬೆಳಗ್ಗೆ ರೆಕಾರ್ಡಿಂಗ್, ಸಂಜೆ ರೆಕಾರ್ಡಿಂಗ್, ಮಧ್ಯಾಹ್ನ ರೆಕಾರ್ಡಿಂಗ್, ಸಂಜೆ ಪ್ರೋಗ್ರಾಮ್, ಈ ಥರ ತುಂಬ ಬ್ಯುಸಿಯಾಗಿ ಹಾಡ್ತಿದ್ದಾಗ ಎಲ್ಲ ಸಿಂಗರ್ಗಳಿಗೂ ಬರೋ ಥರನೇ ನನಗೂ ಒಂದು ಸಣ್ಣ ಧ್ವನಿಯ ತೊಂದರೆ ಆಗಿತ್ತು. ಇನ್ಫೆಕ್ಷನ್. ಹಾಂ, ಒಂದು ಇನ್ಫೆಕ್ಷನ್ ಆಗಿತ್ತು. ಅದರಿಂದ ಕೆಲವು ಸಮಯ ನಂಗೆ ಹಾಡೋದಕ್ಕಾಗಿರಲಿಲ್ಲ. ಬಟ್ ದಟ್ ವಾಸ್ ಅ ಟಫ್ ಪೀರಿಯಡ್. ಹಾಂ, ಅದು ತುಂಬ ಕಷ್ಟದ ಸಮಯ ಅದು. ಆಗ ಕೂಡ ಈ ಸೋಷಿಯಲ್ ಮೀಡಿಯಾ ಇಲ್ದಿರುವಾಗಲೂ ಅವಾಗಲೂ ನನಗೆ ಹಾಡೋಕ್ಕಾಗಲ್ಲ ಅಂತೆಲ್ಲ ಹಬ್ಸಿದ್ರು ನನ್ನ ಸೋ ಕಾಲ್ಡ್ ಸ್ನೇಹಿತರು. ಅಂದರೆ ಈ ಫೀಲ್ಡಲ್ಲಿರೋ ಹಿತಶತ್ರುಗಳಿರ್ತಾರಲ್ಲ. ಆಗುತ್ತಾ ಹಾಗೆ? ಅಯ್ಯೋ, ಎಲ್ಲ ಟೈಮಲ್ಲೂ ಎಲ್ರಿಗೂ ಆಗುತ್ತದು. ಅಂದರೆ ಸರಿಯಾದ ದಾರಿಯಲ್ಲಿ ಒಬ್ಬರನ್ನ ನಿಮಗೆ ಓವರ್ಟೇಕ್ ಮಾಡೋಕ್ಕೆ ಆಗದೆ ಇರುವಾಗ ಅಡ್ಡದಾರಿಗಳು ಹುಡುಕ್ತಾರೆ. ಆ್ಯಂಡ್ ಗಾಯಕರಿಗೇನು ನಿಮ್ಮ ವಾಯ್ಸ್ ಬಗ್ಗೆ ಏನಾದರೂ ಒಂದು ಹಬ್ಬಿಸಿದ್ರೆ ಮುಗೀತು ಕತೆ. ಅಥವಾ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ, ಕ್ಯಾರೆಕ್ಟರ್ ಅಸಾಸಿನೇಷನ್ ಈಸ್ ದ ಈಸಿಯೆಸ್ಟ್ ವೇ. ನೀವು ಸಫರ್ ಆಗಿದ್ದೀರಾ ಅದರಿಂದ? ಆಗಿದೆ. ಆಗಿದೆ, ಎಲ್ಲರಿಗೂ ಆದ ಹಾಗೆ ನನಗೂ ಆಗಿದೆ. ಬಿಕಾಸ್ ನಾನು ತುಂಬ ಸೋಷಿಯಲ್ ಬೀಯಿಂಗ್. ನಾನು ತುಂಬ ಫ್ರೀಯಾಗಿ ಎಲ್ಲರ ಜೊತೆ ಮೂವ್ ಮಾಡ್ತೀನಿ, ತುಂಬ ಬೇಗ ಎಲ್ಲರನ್ನೂ ಹಚ್ಕೋತೀನಿ, ನಾನು ಆಸೆ ಮಾಡ್ತೀನಿ. ಸೊ ಇದರಿಂದ ನನಗೂ ಕೂಡ ಇದೇ ಹಿತಶತ್ರುಗಳೇ ನನ್ನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರೋದು ಇದೆ. ಅದೆಲ್ಲ ಒಂದು ಫೇಸು. ಮುಂಚೆ ಅಫೆಕ್ಟ್ ಆಗ್ತಿತ್ತು ನನಗೆ, ಈಗ ಹಿಂಗೆ ಅಂದ್ಕೊಂಡು ಹೋಗ್ತೀನಿ ಅಷ್ಟೇ ನಾನು ಇವಾಗೆಲ್ಲ. ಆ್ಯಂಡ್ ನಿಮ್ಮ ಪ್ರೀತಿ ಪಾತ್ರರಿಗೆ ನೀವೇನು ಅಂತ ಗೊತ್ತಿರುತ್ತೆ, ಅವ್ರಿಗೆ ಯಾವುದು ಎಕ್ಸ್ಪ್ಲನೇಷನ್ ಕೊಡೋವಂಥ ಪ್ರಮೇಯನೇ ಬರಲ್ಲ, ಎಕ್ಸ್ಪ್ಲನೇಷನ್ ಕೊಡಲೇಬಾರ್ದು ನೀವು. ಆ್ಯಂಡ್ ನಿಮ್ಮನ್ನು ದ್ವೇಷಿಸೋರು ಅಥವಾ ನಿಮ್ಮನ್ನು ಕಂಡ್ರಾಗದೇ ಇರೋರಿಗೆ ನೀವು ಎಷ್ಟೇ ಎಕ್ಸ್ಪ್ಲನೇಷನ್ ಕೊಟ್ಟರು ಪ್ರಯೋಜನ ಇಲ್ಲ. ಸೊ ಕೊಡೋಕ್ಕೆ ಹೋಗಬಾರ್ದು. ಆ್ಯಂಡ್ ನೀವು ಎಲ್ಲರನ್ನೂ ಪ್ಲೀಸ್ ಮಾಡೋಕ್ಕಂತೂ ಆಗೋದೇ ಇಲ್ಲ. ಇಟ್ಸ್ ಹ್ಯೂಮನ್ಲಿ ಇಂಪಾಸಿಬಲ್ ಥಿಂಗ್ ಟು ಡೂ. ಸೊ ನಾನು ನನ್ನ ಒಂದು ನಡವಳಿಕೆ, ನಾನು ಎಲ್ಲರನ್ನೂ ಹಚ್ಕೊಳ್ಳೋ ಅಂಥ ರೀತಿ, ಅದೇ ನನ್ನ ಇಡೀ ತಂಡವನ್ನು ಹಿಡಿದಿಟ್ಟಿರೋದು. ಯಾಕೆ ಇವತ್ತಿಗೂ ಎಲ್ಲರೂ ಅರ್ಚನಾ ಮೇಡಮ್ ಅವ್ರದ್ದು ಕಾರ್ಯಕ್ರಮ ಅಂದ ತಕ್ಷಣ ಬೇರೆ ಕಾರ್ಯಕ್ರಮ ಇದ್ದರೆ ಅಲ್ಲಿ ಯಾರನ್ನೂ ಅಡ್ಜಸ್ಟ್ ಮಾಡಿ ನನ್ನ ಜೊತೆ ಯಾಕೆ ಬರ್ತಾರೆ? ಯಾಕಂದರೆ ನಾನು ಅವ್ರನ್ನ ನನ್ನ ಈಕ್ವಲ್ ಥರ ನೋಡ್ತೀನಿ. ಆ್ಯಂಡ್ ನಮ್ಮದೊಂದು ಟೀಮು, ಅವರಿಲ್ಲದೆ ನಾನಿಲ್ಲ ಅಂದ್ಕೊಂಡು ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೋತೀನಿ. ಸೊ ಅಷ್ಟು ಎಲ್ಲರನ್ನೂ ಪ್ರೀತಿ ಮಾಡಿ ನಾನು ಅವ್ರಗಳ ಜೊತೆ ನಗ್ನಗ್ತಾ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಎಲ್ಲರೂ ಅಷ್ಟು ನನ್ನನ್ನು ಪ್ರೀತಿ ಮಾಡ್ತಾರೆ. ಸೊ ನನ್ನ ಒಳ್ಳೆಯ ವ್ಯಕ್ತಿತ್ವದಲ್ಲಿ ನಾನು ಯಾಕೆ ಬದಲಾವಣೆ ಮಾಡ್ಕೊಳ್ಳಿ, ಯಾರೋ ಏನೋ ಮಾತಾಡ್ತಾರೆ ಅಂತ. ಸೊ ಈ ಥರ ನಾನು ಕೇರ್ ಮಾಡೋದು ಬಿಟ್ಟೆ. ಆ್ಯಂಡ್ ನಾನು ಯಾವಾಗ ಕೇರ್ ಮಾಡೋದು ಬಿಟ್ಟೆ ಆವಾಗ ಊಹಾಪೋಹಗಳು ನಿಂತೋಯ್ತು. ಸೊ ಅದು ನಿಮ್ಗೆ ಎಲ್ಲಿವರೆಗೆ ಅಫೆಕ್ಟ್ ಆಗುತ್ತೆ ಅಲ್ಲಿವರೆಗೆ ಅಫೆಕ್ಟ್ ಮಾಡ್ತಿರ್ತಾರೆ. ಬಟ್ ಹೀಗೆ ಒಬ್ಬ ಗಾಯಕರಿಗೇನೋ ಇನ್ಫೆಕ್ಷನ್ನು ಮತ್ತೊಂದು ಆಗಿದೆ, ಅದು ರಿಕವರು ಆಗ್ತಾರೆ, ಆ ವಿಷಯ ತಿಳ್ಕೊಳ್ಳೋದೇನೆ ಇನ್ಮೇಲೆ ಹಾಡಲ್ಲ ಅಂತ ಹೇಳೋದು, ಅಥವಾ ಕ್ಯಾನ್ಸರ್ ಬಂದಿದೆ ಅಂತ ಒಂದು ಹಬ್ಬಿಸಿ ಅದರದ್ದು ಬೆನಿಫಿಟ್ಸ್ ತಗೊಳ್ಳೋ ಪ್ರಯತ್ನ ಪಡೋದು, ಇದು ಹೆಂಗೆ? ಇಲ್ಲ, ಐ ಥಿಂಕ್ ಇದು ನನಗನ್ಸೋದು ಒಂದು ಕ್ಲಿಕ್ ಬೈಟ್ ಏನು ಬರುತ್ತೆ ಅಲ್ಲ, ಕ್ಲಿಕ್ ಬೈಟ್ ಅನ್ನೋದು ತುಂಬ ಡೇಂಜರಸ್. ಅದು ವ್ಯೂಸ್ ಜಾಸ್ತಿ ಆಗಬೇಕು ಅಂತ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಚಾನಲಿಂದ ಒಂದು ಇಂಟರ್ವ್ಯೂ ಹೊರಗಡೆ ಹಾಕ್ತೀರಾ, ಅದರ ಒಂದು ಸಣ್ಣ ಬಿಟ್ಟನ್ನು ತಗೊಂಡು ಇನ್ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ 1,000 ಎಲ್ಲರೂ ಅವ್ರವ್ರದ್ದು ಒಂದು ಚಾನಲ್ ಮಾಡ್ಕೊಂಡಿರ್ತಾರೆ. ಅವ್ರು ಅದರಿಂದ ಎಷ್ಟು ಬೇಕೋ ಅಥವಾ ಎಷ್ಟು ಬೇಡವೋ ಅದನ್ನು ಮಾತ್ರ ತಗೊಂಡು ಒಂದು ಕ್ಯೂರಿಯಾಸಿಟಿ, ಜನ ಏನಕ್ಕೆ ಐದರ್ ದ ಕಂಟೆಂಟ್ ಹ್ಯಾಸ್ ಟು ಬಿ ಎಕ್ಸ್ಟ್ರೀಮ್ಲಿ ಗುಡ್, ಇಲ್ವಾ ಎಕ್ಸ್ಟ್ರೀಮ್ಲಿ ಕ್ಯೂರಿಯಸ್ ಇರಬೇಕು. ಕ್ಯೂರಿಯಾಸಿಟಿ ಹುಟ್ಟಾಕಿ ಏನಾಯ್ತಿದು ನೋಡೋಣ ಅಂತ ಒತ್ತಬೇಕಷ್ಟೇ ಅವರಿಗೆ ಅದನ್ನ ಬಟನ್ನು.
ಸೊ ಅದ್ರ ಒಂದು ಝಲಕ್ಕನ್ನು ಮಾತ್ರ ತಗೊಂಡು ಅದನ್ನು ಏನೋ ಒಂದು ದೊಡ್ಡ ವಿಚಿತ್ರವಾದ ಕ್ಲಿಕ್ ಬೈಟ್ ಒಂದು ಕೊಟ್ಟು ಕ್ಯಾಪ್ಷನ್ ಕೊಟ್ಟು ಹಾಕ್ತಾರೆ. ಅದು ಜನ ಏನೋ ಆಗಿದೆ ಅಂತ ಇವರಿಗೆ ನೋಡೋಣ ಅಂತ ನೋಡ್ತಾರೆ. ಸೊ ಅಟ್ ದ ಕಾಸ್ಟ್ ಆಫ್ ಸಂಬಡಿ ಎಲ್ಸಸ್ ಇದು ವ್ಯೂಸ್ ನಾವು ಸಫರ್ ಆಗ್ತಾ ಇರ್ತೀವಿ. ಸೊ ಹೀಗೆ ಅದು 20 ವರ್ಷದ ಹಿಂದೆ ನಡೆದ ಘಟನೆ. ನನಗೆ ಸಣ್ಣ ವಾಯ್ಸ್ ತೊಂದರೆ ಆಗಿದ್ದು, ನಾನು ಆ ವಿಷಯವನ್ನು ಯಾಕೆ ಹಂಚ್ಕೊಂಡೆ, ಅದರಿಂದ ನನ್ನ ಥರ ಯಾರಿಗಾರು ತೊಂದರೆ ಆಗಿದ್ದರೆ ಅದರಿಂದ ನಾನು ಹೇಗೆ ಹೊರಗೆ ಬಂದೆ. ಯಾಕಂದರೆ ಆ ಪೂರ್ತಿ ಇಂಟರ್ವ್ಯೂ ನೋಡಿದವರು ಸಿಕ್ಕಾಪಟ್ಟೆ ಜನ ನನಗೆ ಕಾಂಟ್ಯಾಕ್ಟ್ ಮಾಡಿ ಆ ಡಾಕ್ಟರ್ ನಂಬರ್ ತೊಗೊಂಡ್ರು. ಹೌದು, ನಮಗೂ ಸ್ವಲ್ಪ ಈ ಥರ ಧ್ವನಿಯಲ್ಲಿ ತೊಂದರೆ ಆಗ್ತಿದೆ, ನಮ್ಗೆ ಅವ್ರ ನಂಬರ್ ಕೊಡಿ ಅಂತ. ಸೊ ನಾನು ಅದು ಲೆಕ್ಕವಿಲ್ಲದಷ್ಟು ಜನಕ್ಕೆ ನಂಬರ್ ಕೊಟ್ಟಿದ್ದೀನಿ. ಸೊ ಹೀಗೆ 4 ಜನಕ್ಕೆ ಸಹಾಯ ಆಗಲಿ ಅಂತ ನಾನು ಆ ವಿಚಾರ ಹಂಚ್ಕೊಂಡೆ. ಅದು ನೋಡಿದ್ರೆ ನನ್ನ ಬುಡಕ್ಕೆ ಬಂತು ಅದು. ಬಟ್ ಅದೇ ಅದು ಕ್ಲಾರಿಫಿಕೇಷನ್ ಕೊಟ್ಟೆ. ಇನ್ನೊಂದು ನಂಗೆ ತುಂಬ ನಗು ಬಂದಿದ್ದು ಅಂದರೆ ಕ್ಯಾನ್ಸರ್ ವಿಷಯ. ಅದು ನನಗೆ ಏನು ಇದಾಗಲಿಲ್ಲ, ನಂಗೆ ತುಂಬ ಹಾಸ್ಯಾಸ್ಪದ ಅನಿಸ್ಬಿಡ್ತು. ಮೋಸ್ಟ್ ಆಫ್ ದ ಪೀಪಲ್ ಅದೇ ಅರ್ಧಂಬರ್ಧ ಈಗ ಹೇಳ್ತಾರಲ್ಲ, ಹಾಫ್ ನಾಲೆಡ್ಜ್ ಇಸ್ ಮೋರ್ ಡೆಡ್ಲಿಯರ್ ದೆನ್ ನೋ ನಾಲೆಡ್ಜ್ ಅಂತ. ಅರ್ಧಂಬರ್ಧ ತಿಳ್ಕೊಂಡಿರೋದು ತುಂಬ ಡೇಂಜರಸ್ ಅಂತಾರೆ. ಸೊ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಅರ್ಧಂಬರ್ಧ ನೋಡಿಬಿಟ್ಟು ನೀವೇ ಏನೋ ಕಾಲು ಬಾಲ ಹುಟ್ಟಿಸ್ಕೋಬೇಡಿ. ಅಥವಾ ಎಷ್ಟೋ ಜನಕ್ಕೆ ನಾನು ಗೊತ್ತಿರ್ತೀನಿ, ನನ್ನ ಹತ್ರನೇ ಕೇಳಿ ಬಂದು ಏನೋ ಹೀಗೆ ವಿಷಯ ನೋಡಿದೆ ನಿಜಾನ ಅಂತ ಕೇಳಿ ನಾನು ಹೇಳ್ತೀನಿ, ಇಷ್ಟುದ್ದ ಹೇಳ್ತೀನಿ ಕತೆ ಬೇಕಿದ್ರೆ. ಸೊ ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ತುಂಬ ಎಲ್ಲರಿಗೂ ತುಂಬ ತೊಂದರೆ ಆಗುತ್ತೆ, ಹೊಡೆತ ಬೀಳುತ್ತೆ. ಎಸ್ಪೆಷಲಿ ಫ್ಯಾಮಿಲಿಗಿಂತ ಹೆಚ್ಚಾಗಿ ವೃತ್ತಿ ಮೇಲೆ ಹೊಡೆತ ಬೀಳುತ್ತೆ. ನಾನು ಈ ಹೇರ್ ಕಟ್ ಮಾಡಿಸ್ಕೊಂಡಿದ್ದು, ನೀವು ನನ್ನನ್ನು ತುಂಬ ಮುಂಚಿಂದ ನೋಡಿದ್ದಿದ್ರೆ ನಾನು ಐ ಥಿಂಕ್ 9th ಸ್ಟ್ಯಾಂಡರ್ಡ್ವರೆಗೂ ಬಾಯ್ ಕಟ್ಟೆ, ನಂದು ಚೈಲ್ಡ್ಹುಡ್ ಎಲ್ಲ ಬಾಯ್ ಕಟ್ಟೆ ಇದ್ದಿದ್ದು. ಆಮೇಲೆ ಆ ಸೀರಿಯಲ್ಗೋಸ್ಕರ ಈ ಒಂದು ವಿಲನ್ ರೋಲ್ ಮಾಡೋದಕ್ಕೋಸ್ಕರ ನನಗೆ ಶಾರ್ಟ್ ಹೇರ್ ಕಟ್ ಕೇಳಿದ್ರು ಅವರು. ಸೊ ಮತ್ತೆ ಮಾಡಿಸ್ಕೊಂಡೆ. ಹಾಗೆ ಹೇರ್ ಕಟ್ ಮಾಡಿಸ್ಕೊಂಡವ್ರಿಗೆಲ್ಲ ಕ್ಯಾನ್ಸರ್ ಬಂತು ಅನ್ನೋದಾದರೆ ಅರ್ಧ ಪ್ರಪಂಚ ಖಾಲಿಯಾಗಿರ್ಬೇಕಿತ್ತು ಇವಾಗ. ಸೊ ಇದು ತುಂಬ ಹಾಸ್ಯಾಸ್ಪದ ಅನಿಸುತ್ತೆ. ನಾವು ಎಲ್ಲನೂ ತಣ್ಣಗಾಗಿದೆ. ಬಟ್ ತುಂಬ ಜನಕ್ಕೆ ಏನಂತಾರೆ, ಆ ನ್ಯೂಸ್ ನನಗೆ ತಕ್ಷಣ ಮಾಧ್ಯಮದವ್ರು ಹೇಗೆ ನನ್ನ ಆ ವಿಡಿಯೋಗೆ ಸ್ಪಂದಿಸ್ಬಿಟ್ಟು ಅವರೆಲ್ಲ ಹಾಕಿದ್ರಲ್ಲ, ದಟ್ ವಾಸ್ ಕಮೆಂಡಬಲ್. ನನಗೆ ತುಂಬಾ ಅಂದರೆ ಒಂಥರ ಗಂಟ್ಲು ಕಟ್ಟಿ ಬರೋ ಹಾಗಾಯಿತು. ಅಂದರೆ ಸಂತೋಷದಿಂದ ಎಷ್ಟು ಜನ ನನ್ನ ಸಪೋರ್ಟಿಗೆ ನಿಂತರು, ಮಾಧ್ಯಮ ಮಿತ್ರರೆಲ್ಲರೂ ನನ್ನ ಬೆನ್ನಿಗೆ ನಿಂತರು. ತಕ್ಷಣ ಅದನ್ನು ಆ ಕ್ಲಾರಿಫಿಕೇಷನನ್ನು ಅವರವರ ಚಾನಲಿಂದ ಅದನ್ನು ಬಿತ್ತರಿಸಿದ್ರು ಅಂತ. ಸೊ ಇದು ಯಾರ್ಯಾರಿಗೆ ಮುಟ್ಟಿಲ್ಲ ಅವರಿನ್ನೂ ಆ ಡೌಟಲ್ಲಿ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. ಹಾಗೆ ಕ್ಲಿಯರ್ ಆಗತ್ತೆ. ಕಾಲಾಯ ತಸ್ಮೈ ನಮಃ. ಆದರೆ ಅರ್ಚನಾ ಉಡುಪ ಅವರ ಹಾಡು ಮತ್ತು ನಟನೆ ಮಾತ್ರ ಯಾವುದೇ ಅಡೆತಡೆ ಇಲ್ಲದೆ ಆರಾಮಾಗಿ ಸಾಕೊಂಡು ಹೋಗ್ತಾ ಇದೆ. ಕಾರ್ಯಕ್ರಮದ ಅಂತಿಮ ಭಾಗಕ್ಕೆ ಬಂದಿದ್ದೀವಿ. ಆದರೆ ನಿಮಗೆ ಅತ್ಯಂತ ಇಷ್ಟವಾದ ಒಂದೇ ಒಂದು ಯಾವುದಾದ್ರೂ ಒಂದು ಆಲಾಪದ ಜೊತೆ ಇವತ್ತು ಮುಗಿಸ್ಬೋದಾ ನಾವು? ಇಷ್ಟ ಮತ್ತು ಕಷ್ಟವಾಗಿತ್ತು ಬಟ್ ಇಷ್ಟದ್ದು ಅಂತ. ಇಷ್ಟ ಮತ್ತು ಕಷ್ಟ ಎರಡು ಅಂದರೆ ಒಂದೇ ಒಂದು ಹಾಡು ನಂಗೆ ತಲೆಗೆ ಬರೋದು, ಜಯಗೌರಿ ಜಗದೀಶ್ವರಿ. ಅದು ನಾನು ಜಾನಕಿ ಅಮ್ಮ ಅವರ ಎಲ್ಲ ಹಾಡುಗಳನ್ನು ರೀಮೇಕ್ ಮಾಡಿ ರೆಕಾರ್ಡ್ ಮಾಡಿ ಝೇಂಕಾರ್ ಆಡಿಯೋದವರು ಮಾರ್ಸ್ ರೆಕಾರ್ಡಿಂಗ್ ಕಂಪ್ನಿಯವರು ಹೊರತಂದರು. ಆವಾಗ ಜಿ ವಿ ಅತ್ರಿಯವರು ನನಗೆ, ಇವಳು ಜೂನಿಯರ್ ಜಾನಕಿ, ಇವಳು ಹಾಡಲ್ಲಿ ಜಾನಕಿ ಕಾಣಿಸ್ತಾರೆ, ಇವನ್ ಎಸ್ ಪಿ ಬಿ ಅವರು ನನಗೆ ಕೊಟ್ಟಂಥ ಅತಿ ದೊಡ್ಡ ಪ್ರಶಸ್ತಿ, ನಿನ್ನ ಧ್ವನಿಯಲ್ಲಿ ಜಾನಕಿ ಕಾಣ್ತಾರೆ ಅಂತ ಹೇಳಿದ್ದು. ಸೊ ಜಾನಕಿ ಅಮ್ಮ ಅವರ ಎಲ್ಲ ಹಾಡುಗಳನ್ನು ನಾನು ರೆಕಾರ್ಡ್ ಮಾಡಿದೆ. ಅದರಲ್ಲಿ ನಾನು ತುಂಬ ಭಯಭಕ್ತಿಯಿಂದ ತುಂಬ ಪ್ರಾಕ್ಟೀಸ್ ಮಾಡಿ ಹಾಡಿದಂಥ ಹಾಡು ಜಯಗೌರಿ ಜಗದೀಶ್ವರಿ. ಅದರ ಲಾಸ್ಟಲ್ಲಿ ಆಲಾಪ್ ಬರುತ್ತಲ್ಲ, ಅದು ತುಂಬ ಇಷ್ಟ ಮತ್ತು ಕಷ್ಟ ಎರಡು. ಓಕೆ. ಜಯ ಗೌರಿ ಜಗದೀಶ್ವರಿ, ಜಯ ಗೌರಿ ಜಗದೀಶ್ವರಿ, ಗಮ ಗಮ ತನಿ ಧನಿ ರಿ ಗರಿ ಗಮ ಪಮ ಪ ಧನಿ ಧನಿ ಸಮ ಗಪ ಮ ಗಪ ಮ ಗಪ ಮ. ಜಯ ಗೌರಿ ಜಗದೀಶ್ವರಿ. ಜಯ ಗೌರಿ ಜಗದೀಶ್ವರಿ.
ಧನಿ ಪ ಮ ಗ ಮ ಧನಿ ಪ ಮ ಗ ಮ ರಿ ಗ ರಿ ಸ ನಿ ಸ ನಿ ಸ ಧನಿ ಧನಿ ಗ ಮ ಗ ಮ ರಿ ಗ ರಿ ನಿ ಸ ನಿ ರಿ ಸ ರಿ ನಿ ಸ ರಿ 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 ಗ ಗ ಗ ಮ ಮ ಮ ದ ಪ ದ ಮ ಪ ಗ ಮ ಸ ದ ಪ ಮ ಗ ಮ ರಿ ಸ ದ ಪ ಮ ಗ ಮ ರಿ ಸ ದ ಪ ಮ ಗ ಮ ರಿ ಜಗದೀಶ್ವರಿ ಆ ಜಯ ಗೌರಿ ಜಗದೀಶ್ವರಿ ಜಗದೀಶ್ವರಿ ಜಗದೀಶ್ವರಿ. ಥ್ಯಾಂಕ್ ಯು. ಹೀಗೆ ಹಲವಾರು ಗಾಯನದ ಮೂಲಕ ಅರ್ಚನಾ ಉಡುಪ ಅವರು ಸದಾ ಅವರ ಮುಗುಳ್ನಗೆ ಹೇಗೆ ಎಷ್ಟು ಫ್ರೆಶ್ ಇರುತ್ತೋ, ಎಷ್ಟು ಬ್ಯೂಟಿಫುಲ್ ಇರುತ್ತೋ, ಹಾಡಿನ ಮೂಲಕ ಕೂಡ ನಿಮ್ಮೆಲ್ಲರನ್ನ ರಂಜಿಸ್ತಾ ಬರ್ತಾ ಇದ್ದಾರೆ. ನಟನೆಯಲ್ಲೂ ಕೂಡ ಅವರ ಈ ಪಯಣ ಮುಂದುವರಿಲಿ ಅಂತ ನಾವು ಆಶಿಸ್ತಿದ್ದೀವಿ. ಧನ್ಯವಾದ ಅರ್ಚನಾ ಉಡುಪ ಅವರೇ. ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಇಲ್ಲಿ ಕರೆಸಿ ಎಷ್ಟು ಪ್ರೀತಿಯಿಂದ ನನ್ನನ್ನು ಮಾತಾಡಿಸಿ, ಆಮೇಲೆ ಎಲ್ಲಿ ಹೋದರೂ ಒಂದು ಚರ್ವಣ ಪ್ರಶ್ನೆಗಳು ಬರುತ್ತೆ. ಇಲ್ಲಿ ನನಗೆ ತುಂಬ ವಿಭಿನ್ನವಾಗಿ ಬೇರೆ ಬೇರೆ ಮಜಲುಗಳ ಬಗ್ಗೆ ಎಲ್ಲ ನಾವು ಮಾತಾಡಿದ್ವಿ. ತುಂಬ ಸಂತೋಷ ಆಯಿತು. ಸುವರ್ಣ ನ್ಯೂಸ್ನ ಈ ಪಾಡ್ಕಾಸ್ಟನ್ನು ನೋಡುವಂತಹ ಎಲ್ಲ ನೋಡುಗರಿಗೆ, ಕೇಳುಗರಿಗೆ, ಆಮೇಲೆ ನಿಮಗೆ ಮತ್ತು ಈ ಚಾನೆಲ್ನ ಎಲ್ಲ ರೂವಾರಿಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ಬೆಂಗಳೂರು ಬಸ್ ಪಾಡ್ಕಾಸ್ಟ್ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.